ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹಯಗ್ರೀವಾಯ ನಮಃ ಹರಿ ಓಂ ಪಾರಂ ಭವಾಖ್ಯಜಲಧೇರ್ಭುವನೈಕಸಾರಂ ಸ್ವೈರಂ ಕೃತೋರ್ವಿದವೇದಪಥಪ್ರಚಾರಂ ಆರಂಜಿತಾಮರಗಣಂ ಸುಖಚಿಚ್ಛರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತೀ ಕುಮಾರಂ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಾಯಿ ಭವೈರಿಣೇ ಮಾಧ್ವರಾದ್ಧಾಂತವನಚಾರಿಣೇ ವಚೋನಖರಿಣೇ ವಾದಿರಾಜಕೇಸರಿಣೇ ನಮಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಗೆ ನೈವೇದ್ಯಕವಿಷಂ ರಾಮೇ ವೀಕ್ಷ ತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯತ್ರವಿಂ ರಾತ್ರೌ ಸತ್ಯಬೋಧೋऽಸ್ತು ಮೇ ಮುದೇ ಕೋಲವ್ಯಾಸಹಯಗ್ರೀವಪದಕಂಜಮಧುವ್ರತಂ ಶ್ರೀವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ಪ್ರಿಯಂ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಹರಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಹರಿವಾಯುಗುರುಗಳ ಪಾದದ್ವಂದ್ವಗಳಿಗೆ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಅದರಂತೆ ವಿಶೇಷವಾಗಿ ಗುರುಗಳಾದ ವಿಶ್ವೋತ್ತಮ ತೀರ್ಥರ ಕರಕಮಲ ಸಂಜಾತರಾದ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಆದೇಶಾನುಸಾರ ಅವರ ಅನುಗ್ರಹದಿಂದ ಕೋದಂಡರಾಮನ ಸನ್ನಿಧಾನದಲ್ಲಿ ರಾಮದೇವರ ಗುಣಗಾನದ ಒಂದು ಹೇಳುವಂತಹ ಸೌಭಾಗ್ಯ ವಿಶ್ವವಲ್ಲಭ ತೀರ್ಥರಿಂದ ದೊರಕಿದೆ. ಗುರುಗಳನ್ನು ಕೂಡ ನಮಸ್ಕರಿಸಿ ಅವರ ಪಾದದ್ವಂದ್ವಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕ್ಷೇತ್ರಸ್ವಾಮಿಯಾದಂತಹ ಮಹರುದ್ರದೇವರ ಅಂತರ್ಯಾಮಿಯಾದ ನರಸಿಂಹದೇವರನ್ನು ನಮಸ್ಕರಿಸಿ, ಕೋದಂಡರಾಮನನ್ನು ಪುನಃ ನಮಸ್ಕಾರ ಮಾಡಿ, ಅರಣ್ಯಕಾಂಡ ಇಲ್ಲಿವರೆಗೆ ಅಯೋಧ್ಯಕಾಂಡ ಮುಕ್ತಾಯ ಆಗಿದೆ. ನಂತರದಲ್ಲಿ ಬರುವಂತಹ ಕಾಂಡ ಅದು ಅರಣ್ಯಕಾಂಡ ಅಂತ. ಅನೇಕ ಬಾರಿ ನಾವು ಅಲ್ಲಲ್ಲಿ ಭಾಗವತ ಪ್ರವಚನವನ್ನು ಕೇಳ್ತಾ ಇರ್ತೇವೆ. ಅಖಂಡ ಭಾಗವತ ಪ್ರವಚನ, ಭಾಗವತ ಸಪ್ತಾಹಗಳು ನಡೆಯೋದು ತುಂಬ ಕಡೆ ಇದೆ. ಆದರೆ ವಿಶೇಷ ಏನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ರಾಮಾಯಣ ಮಹಾಭಾರತಗಳ ಪ್ರವಚನ ಕಡಿಮೆಯಾಗಿತ್ತು. ಪುನಃ ಕೋದಂಡರಾಮನ ವಿಶೇಷ ಪ್ರೇರಣೆಯಿಂದ ಎಲ್ಲ ಕೋಟೇಶ್ವರದವರ ಅವರಿಗೆಲ್ಲ ಭಗವಂತ ಪ್ರೇರಣೆ ಮಾಡಿ ಈ ರಾಮಾಯಣದ ಪ್ರವಚನವನ್ನು ಇಲ್ಲಿ ಏರ್ಪಾಡು ಮಾಡಿದ್ದು ಅತ್ಯಂತ ಸಂತೋಷಕರ, ಭಗವಂತನ ಅನುಗ್ರಹಕ್ಕೆ ಕಾರಣ ಇದೆ. 7 ದಿವಸದ ಕಥೆ ಭಾಗವತವನ್ನು ಕೇಳಿ
ಎದ್ದೇಳಿ ಅಂದಂತೆ 7 ಕಾಂಡದ ರಾಮಾಯಣದ ಕಥೆಯನ್ನು ಕೇಳಿ ಜೀವನದಲ್ಲಿ ನೀವು ಎದ್ದೇಳಿ ಅಂತ. ನಾವು ಬದುಕಲಿಕ್ಕೆ ಕಲಿಬೇಕಾಗಿದ್ದರೆ ರಾಮಾಯಣದಿಂದ ನಾವು ಕಲಿಬೇಕು ಅಂತ. ಆದರೆ ಇವತ್ತು ಈ ರಾಮಾಯಣ ಮಹಾಭಾರತಗಳನ್ನು ನಾವು ಬಳಸೋದು ಬೇರೆ ಕಡೆಯಲ್ಲಿ ಬಳಸ್ತಾ ಇದ್ದೇವೆ. ಅಂದರೆ ಏನಾದರೂ ಗಲಾಟೆ ಆದರೆ, ಮನೆಯಲ್ಲಿ ಕಲಹ ಆಯಿತು ಅಂತಂದರೆ ದೊಡ್ಡ ರಾಮಾಯಣ ಆಯಿತು ಅಂತೇವೆ, ದೊಡ್ಡ ಕುರುಕ್ಷೇತ್ರನೇ ನಡೀತು, ಮಹಾಭಾರತನೇ ನಡೀತು ಅಂತ. ಅದನ್ನು ನಾವು ಬಳಸಬಾರ್ದು. ಒಂದು ಪುಣ್ಯಕರವಾದ ಪವಿತ್ರ ಗ್ರಂಥವನ್ನು ಎಲ್ಲೋ ಹೋಲಿಸಿ ಪಾಪಗಳನ್ನು ಕಟ್ಕೊಳ್ತಾ ಇದ್ದೇವೆ, ಕಳ್ಕೊಳ್ತಾ ಇಲ್ಲ, ಹೆಚ್ಚು ಮಾಡ್ಕೋತಾ ಇದ್ದೇವೆ. ಇಡೀ ರಾಮಾಯಣ ನಮಗೆ ತಿಳಿಸಿಕೊಡುವಂಥ ದೊಡ್ಡ ಸಂದೇಶ, ಒಬ್ಬೊಬ್ಬರಿಂದಲೂ ಒಂದೊಂದು ನಾವು ತಿಳ್ಕೊಳ್ಬೇಕಾದ ಸಂದೇಶ ಇದೆ. ರಾಮಾಯಣದ ಪಾತ್ರ ಚಿತ್ರಣ ಬಹುಮುಖದಿಂದ ನಾವು ಚಿಂತನೆ ಮಾಡಬೇಕು. ದಶರಥನದ್ದಾಗಿರ್ಬೋದು, ಕೈಕೇಯಿಂದಲೂ ತಿಳ್ಕೊಳ್ಳುವ ಸಂದೇಶ ಆಗಿರ್ಬೋದು, ಪ್ರತಿಯೊಬ್ಬರಿಂದಲೂ ತಿಳ್ಕೊಳ್ಳುವ ಸಂದೇಶ ಇದೆ. ಅಯೋಧ್ಯಾಕಾಂಡದಲ್ಲಿ ಕೈಕೇಯಿ ಇಡೀ ರಾಮಾಯಣದ ಪೂರ್ಣ ಬದಲಾವಣೆ, ಒಳ್ಳೆ ಸುಖದ ಸಂಭ್ರಮದ ವಾತಾವರಣಕ್ಕೆ ಹುಳಿಯನ್ನು ಹಿಂಡಿದವಳು ಕೈಕೇಯಿ. ಆದರೆ ರಾಮದೇವರು ಅವಳಿಗೆ ಒಂದು ಪ್ರಾಶಸ್ತ್ಯ ಕೊಟ್ಟು ಒಂದು ಪ್ರಶಸ್ತ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಯಾಕೆಂದರೆ ಇವಳಿಂದ ನಾನು ಕಾಡಿಗೆ ಹೋಗಲಿಕ್ಕೆ ಅನುಕೂಲ ಆಯಿತು ಅಂತ. ಭಗವಂತ ಅವನು ಗುಣಸಾಗರನಾಗಿರೋದರಿಂದ ಏನಾದರೂ ಆದರೆ ಅದರಲ್ಲಿ ಒಂದು ಗುಣವನ್ನೇ ಚಿಂತನೆ ಮಾಡ್ತಾನೆ. ರಾಮದೇವರು ಅಯೋಧ್ಯೆಯಲ್ಲಿರುವಾಗ ನಾಳೆ ನಿನಗೆ ಪಟ್ಟಾಭಿಷೇಕ ಅಂತಂದಾಗ ಭಗವಂತನ ಮನಸ್ಥಿತಿ ಹೇಗಿತ್ತೋ, ನಾಳೆ ನಿನಗಿಲ್ಲ, ನೀನು ಕಾಡಿಗೆ ಹೊರಡು ಅಂತಂದಾಗ ರಾಮನ ಮನಸ್ಥಿತಿ ಅದೇ ರೀತಿ ಇದೆ. ಅಂದರೆ ಇದರಿಂದ ರಾಮದೇವರು ತಿಳಿಸಿಕೊಟ್ಟದ್ದು ಇಷ್ಟೇ: ಸುಖ ದುಃಖೇ ಸಮೀಕೃತ್ವ, ಲಾಭಾಲಾಭವು ಜಯಾಜಯೋ. ಸುಖ ದುಃಖ ಲಾಭ ಅಲಾಭ ಆದಾಗ ಮನಸ್ಥಿತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ರಿ. ತುಂಬ ಸುಖ ಆಯಿತು ಅಂತಂದು ಸುಖದಲ್ಲೇ ಮುಳುಗಿದಾಗ ಬಂದ ದುಃಖವನ್ನು ತಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಮನಸ್ಥಿತಿಯನ್ನು ಒಂದೇ ರೀತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ರಾಮನ ಆ ಪಾತ್ರ ಚಿತ್ರಣದಿಂದ ನಮಗೆ ಗೊತ್ತಾಗ್ತದೆ. ಸೀತಾದೇವಿ ಹೊರಡುವ ಭರದಲ್ಲಿ ಬಂದಿದ್ದಾಳೆ, ಗಂಡನನ್ನು ಬಿಟ್ಟು ನಾನು ಇರಲಿಕ್ಕೆ ಸಾಧ್ಯ ಇಲ್ಲ, ಅತ್ತೆ ಮಾವನ ಸೇವೆ ಮಾಡುವ ಕರ್ತವ್ಯನೆಂದು ನೀನು ಇರುವಂಥ ರಾಮ ಪರೀಕ್ಷೆ ಮಾಡಲಿಕ್ಕೋಸ್ಕರ ಹೇಳಿದ್ರು ಸೀತಾದೇವಿ ಅಂದ್ಲು, ನಿಮ್ಮ ಹಿಂದೆ ನಾನು ಒಂದು ಹೆಜ್ಜೆ ಇಟ್ಟರೆ ಮುಳ್ಳು ನನಗೆ ಚುಚ್ಚಿದರೂ ಅದು ನನಗೆ ಹೂವಿನಂತೆ ಆಗ್ತದೆ, ಅದರಿಂದ ನನಗೆ ಯಾವ ಗಾಯನೂ ಆಗಲ್ಲ. ನಿಮ್ಮನ್ನು ಬಿಟ್ಟು ನಾಡಿನಲ್ಲಿದ್ದರೆ ಅದರಷ್ಟು ದುಃಖ ವೇದನೆ ಮತ್ತೊಂದು ನನಗಿಲ್ಲ. ನಿಮ್ಮ ಹಿಂದೆನೇ ನಾನು ಹೆಜ್ಜೆ ಇಟ್ಕೊಂಡು ಬರ್ತೇನೆ. ಕಲ್ಲಿರಲಿ, ಮುಳ್ಳಿರಲಿ, ಇನ್ನೇನಾದರೂ ಅಲ್ಲಿ ಅಡೆತಡೆಗಳಿರಲಿ, ಎಲ್ಲವನ್ನೂ ದಾಟಿ ನಾನು ಬರ್ತೇನೆ. ಯಾಕೆ? ನಿಮ್ಮ ಸಹಕಾರ, ನಿಮ್ಮ ಅನುಗ್ರಹ ನನ್ನ ಮೇಲೆ ಇರೋದರಿಂದ ನನಗೆ ಯಾವ ಭಯನೂ ಇಲ್ಲ, ನಿಮ್ಮ ಜೊತೆಗೇ ಬರ್ತೇನೆ ಅಂತ ಪತಿವ್ರತ ಸ್ತ್ರೀಯರು ಹೇಗಿರಬೇಕು ಅನ್ನೋದು ಪತಿವ್ರತೆಯಾದಂತಹ ಸೀತಾಮಾತೆ ಆ ಸಮಯದಲ್ಲಿ ತಿಳಿಸಿದ್ಲು. ಎಲ್ಲರೂ ಹೊರಟು ನಿಂತಿದ್ದಾರೆ, ರಾಮನ ಜೊತೆಗೇ ಬರಬೇಕು ಅಂಥೇಳಿ ರಾಮ ಎಲ್ಲರನ್ನು ಅಲ್ಲೇ ನಿಲ್ಲಿಸಿ ಅಯೋಧ್ಯೆಯಿಂದ ತಾನು ತೆರಳಿದ. ಗುಹಾ ಅನ್ನುವಂತಹ ವ್ಯಕ್ತಿಯಿಂದ ಪಾದ ತೊಳೆಸಿಕೊಂಡು ಅಲ್ಲಿಂದ ದಾಟಿ ಭರದ್ವಾಜರ ಆಶ್ರಮಕ್ಕೆ ಬಂದಿದ್ದಾನೆ. ಅನೇಕ ಋಷಿಮುನಿಗಳ ಆಶ್ರಮವನ್ನೆಲ್ಲ ತಲುಪಿ ಭರದ್ವಾಜರು ಭಗವಂತನನ್ನು ಸತ್ಕಾರ ಮಾಡಿ ಮುಂದೆ ಮಾಡಬೇಕಾದಂಥ ಕರ್ತವ್ಯ ಕರ್ಮಗಳು ಪರಮಾತ್ಮನಿಗೆ ತಿಳಿದಿದ್ರೂ ಭರದ್ವಾಜರಿಂದ ತಾನು ಉಪದೇಶ ಪಡ್ಕೊಂಡ. ಯಾಕೆ? ಅದೂ ಕೂಡ ರಾಮನ ಒಂದು ಸಂದೇಶ. ಯಾರೇ ಒಬ್ಬರು ಹಿರಿಯರು ಮನೆಯಲ್ಲಿದ್ದಾರೆ ಅಂತಾದರೆ
ಹಿರಿಯರು ಇರುವ ಜಾಗದಲ್ಲಿ ನಾವು ಹೋಗಿದ್ದೇವೆ ಅಂತಾದರೆ ನಮ್ಮದ್ದು ದಬ್ಬಾಳಿಕೆ, ನಮ್ಮ ದೊಡ್ಡಸ್ತನ ತೋರಿಸ್ಬಾರ್ದು. ಅವ್ರು ಹೇಗೆ ಹೇಳ್ತಾರೋ ಅದನ್ನು ನಾವು ಕೇಳಬೇಕು ಅನ್ನೋದು ರಾಮನ ಸಂದೇಶ. ಭರದ್ವಾಜರು ಚಿತ್ರಕೂಟ ಪರ್ವತದಿಂದ ಭರದ್ವಾಜರ ಆಶ್ರಮ, ಭರದ್ವಾಜರಿಂದ ಮುಂದೆಲ್ಲ ಅತ್ರಿ ಋಷಿಗಳಲ್ಲೂ ಹೋಗಿ ಅನಸೂಯಲ್ಲಿ ಸೀತಾದೇವಿ ಪರಸ್ಪರ ಚರ್ಚೆ ಮಾಡ್ತಾಳೆ. ಅತ್ರಿ ಅನಸೂಯರಲ್ಲಿ ಜನ್ಮವನ್ನು ತಾಳಿದ್ದು, ಅವತಾರ ಮಾಡಿದ್ದು ಭಗವಂತನ ರೂಪ ಯಾವುದು? ದತ್ತಾತ್ರೇಯ. ಭಾಗವತ ಹೇಳುತ್ತದೆ, ಭಗವಂತ ಯಾಕೆ ಅಲ್ಲಿ ಅವತರಿಸಿದ ಅಂತಂದರೆ ಪ್ರತಿಯೊಬ್ಬರಲ್ಲೂ ಭಗವಂತ ಅವತಾರ ಮಾಡ್ತಾನಂತ. ರುಕ್ಮಿಣೀಶ ವಿಜಯದಲ್ಲಿ ರಾಜರಂದರು, ಯದೀಯ ರೂಪಂ ಪ್ರಕಟೀಕರೋತಿ ಪಿತಾಹಿ ತಸ್ಯೇತಿ ವೇದವಾದ. ಯಾರು ಭಗವಂತನ ಗುಣಗಳನ್ನು ಪ್ರಕಟಣೆ ಮಾಡ್ತಾರೋ ಅವರು ಪರಮಾತ್ಮನ ತಂದೆ ತಾಯಿ ಇದ್ದಂತೆ. ಅತ್ರಿ ಅನಸೂಯರಿಗೆ ಪರಮಾತ್ಮ ಹುಟ್ಟಿದ್ನಲ್ಲ, ಅವತಾರ ಮಾಡಿದ್ನಲ್ಲ, ಯಾಕೆ ಅಂತಂದರೆ ಯಾರಲ್ಲಿ ತ್ರಿ ಇರಲ್ಲ, ಯಾರಲ್ಲಿ ಅಸೂಯೆ ಇರಲ್ಲ, ಅವರಲ್ಲಿ ಭಗವಂತ ಅವತಾರ ಮಾಡ್ತಾರೆ. ಅದಕ್ಕೆ ಅತ್ರಿ ಅಂತ. ತ್ರಿ ಅಂತಂದ್ರೇನು? ಕಾಮ, ಕ್ರೋಧ, ಲೋಭ. ಇದು ತಮಸ್ಸಿನ ದ್ವಾರ ತೆಗಿಲಿಕ್ಕೆ ಈ ಮೂರೂ ಕೂಡ ಕಾರಣ ಆಗಿರ್ತದೆ. ಈ ಮೂರನ್ನು ಯಾರು ಬಿಟ್ಟಿರ್ತಾರೋ, ಮೂರು ಬಿಟ್ಟವ ಊರಿಗೆ ದೊಡ್ಡವ ಅಂತಾರೆ. ಯಾವುದು ಮೂರದು? ಕಾಮ, ಕ್ರೋಧ, ಲೋಭ. ಇದೇ ದ್ವಾರಂ ನಾಶಿತಮಾತ್ಮನಃ, ಇಡೀ ನಮ್ಮ ಅವನತಿಗೆ ಕಾರಣೀಭೂತವಾದದ್ದು. ಇವುಗಳನ್ನು ಅತ್ರಿ ಋಷಿಗಳು ತ್ಯಜಿಸಿರೋದರಿಂದ ಅವರಿಗೆ ಅತ್ರಿ ಅಂತ ಕರೀತಾರೆ. ಯಾರ ಮೇಲೆಯೂ ಹಗೆತನ, ದ್ವೇಷ, ಅಸೂಯೆ ಇಲ್ಲದೇ ಇರೋದರಿಂದ ಅನಸೂಯ ಅಂತ ಅವಳಿಗೆ ಹೆಸರು. ನಾವು ಬರೀ ಹೆಸರು ಮಾತ್ರ ಇದೆ, ಅದು ತುಂಬಿಕೊಂಡಿದ್ದೆಲ್ಲ ಅದೇ ಇರ್ತದೆ, ಅಸೂಯೆನೇ. ಹೆಸರೇನ್ರಿ ಅವ್ರದ್ದು? ಕ್ಷೀರಸಾಗರ ಭಟ್ಟ ಅಂತ. ಮನೆಗೆ ಹೋದರೆ ಒಂದು ಹಾಲು ಕುಡಿಲಿಕ್ಕೆ ಒಂದು ತೊಟ್ಟು ಹಾಲೂ ಇರಲ್ಲ ಅವ್ರ ಮನೆಯಲ್ಲಿ, ಬಂದವ್ರಿಗೂ ಕೊಡಲ್ಲ, ತಾವು ಕುಡಿತಿರಲ್ಲ. ಆದರೆ ಹೆಸರು ಮಾತ್ರ ಕ್ಷೀರಸಾಗರ ಭಟ್ಟ ಅಂತ. ಆದರೆ ಅತ್ರಿ ಋಷಿಗಳಿಗೆ ಅನಸೂಯೆಗೆ ಇದ್ದ ಹೆಸರು ಅದು ಸಾರ್ಥಕವಾದ ನಾಮ ಆಗಿತ್ತು, ಅತ್ರಿ ಅನಸೂಯ. ಹಾಗಾದರೆ ಏನಾಯಿತು? ಕಾಮಕ್ರೋಧ, ಲೋಭ, ಮಾತ್ಸರ್ಯ ಇಲ್ಲದೇನೇ ಇದ್ದಾಗ ಅವರಿಗೆ ಭಗವಂತ ಅವತಾರ ಮಾಡ್ತಾನೆ ಅಂದರೆ ಅರ್ಥ ಏನು? ಅವರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಅರ್ಥ. ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿದಂಥ ಅತ್ರಿ ಋಷಿಗಳ ಅನಸೂಯರ ಆಶ್ರಮಕ್ಕೆ ಸೀತಾದೇವಿಯಿಂದ ಲಕ್ಷ್ಮಣನಿಂದ ಸಹಿತನಾಗಿ ರಾಮ ಅಲ್ಲಿಗೆ ಹೋಗಿದ್ದಾನೆ. ಅನಸೂಯ ಮತ್ತು ಸೀತಾದೇವಿ ಪರಸ್ಪರ ಚರ್ಚೆಯಲ್ಲಿ, ಎಂಥ ದೊಡ್ಡ ಚರ್ಚೆ ಅಂದರೆ ಪತಿವ್ರತ ಸ್ತ್ರೀಯರು ಹೇಗಿರಬೇಕು. ಸೀತಾದೇವಿಗೇನು ಹೇಳಬೇಕಾಗಿರಲಿಲ್ಲ, ಆದರೆ ಅನಸೂಯ ತಾನು ತಿಳ್ಕೊಂಡದ್ದನ್ನು ಸೀತಾದೇವಿ ಮುಂದೆ ಒಪ್ಪಿಸಿದ್ಲು ಅಂತ ಅರ್ಥ. ರಾಮದೇವರ ಮೊಟ್ಟ ಮೊದಲಿನ ಕಥೆಯಲ್ಲಿ ನಾವು ಚಿಂತನೆ ಮಾಡಲಿಕ್ಕಿದೆ. ರಾಮದೇವರು ಯಾರಿಂದ ಮಂತ್ರೋಪದೇಶ ಪಡೆದರು? ವಿಶ್ವಾಮಿತ್ರರಿಂದ. ಹಾಗಾದರೆ ನೋಡುವ ಕೇಳುವ ಜನರಿಗೆಲ್ಲ ಏನನ್ನಿಸ್ತು? ರಾಮ ಸಾಮಾನ್ಯ ಮನುಷ್ಯ. ಯಾಕೆ? ವಿಶ್ವಾಮಿತ್ರರಿಂದ ಉಪದೇಶ ಪಡೆದಿದ್ದಾನೆ. ನಾವೀಗ ಯಾರೋ ಗುರುಗಳಿಂದ ಉಪದೇಶ ಪಡೆದರೆ ನಾನು ಶಿಷ್ಯ, ಅವರು ಗುರುಗಳು. ಹಾಗೆ ರಾಮ ವಿಶ್ವಾಮಿತ್ರರಿಂದ ಉಪದೇಶ ಪಡೆದಿರುವ ಪ್ರಯುಕ್ತ ರಾಮ ಶಿಷ್ಯ, ವಿಶ್ವಾಮಿತ್ರರು ಗುರುಗಳು. ಗುರು ಶಿಷ್ಯ ಭಾವನೆ ಇದೆ, ರಾಮ ಸಾಮಾನ್ಯ ಮನುಷ್ಯ ಅಂತ ಹೇಳುವ ಜನ. ಆದರೆ ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅನುಗ್ರಹಾರ್ಥಂ, ಅವರಿಗೆ ಅನುಗ್ರಹ ಮಾಡಲಿಕ್ಕಾಗಿ ಭಗವಂತ ಅವರಿಂದ ತಾನು ಉಪದೇಶ ಪಡ್ಕೊಂಡವರಂತೆ ತೋರಿಸಿದ. ಆದರೆ ನಮ್ಮ ಗುರುಗಳಿಂದ ನಾವು ಉಪದೇಶ ಪಡೆದಂತೆ ಅಲ್ಲ. ತಾವು ಏನು ತಿಳ್ಕೊಂಡಿದ್ದಾರೋ ಅದನ್ನು ಭಗವಂತನ ಮುಂದೆ ಒಪ್ಪಿಸಿದ ಅಂತ ಅರ್ಥ. ಈಗ ಶಿಷ್ಯ ಗುರುಗಳಿಗೆ ತಾನು ಕಲಿತದ್ದನ್ನು ಒಪ್ಪಿಸ್ತಾನೋ ಇಲ್ಲೋ, ಹಾಗೆ ವಿಶ್ವಾಮಿತ್ರರು ತಾವು ಪಡ್ಕೊಂಡ ನಿತ್ಯದಲ್ಲಿ ಮಾಡ್ತಾ ಇರುವಂಥ ಮಂತ್ರ ಜಪದ ಸಿದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಎನ್ನುವ ಕಾರಣದಿಂದ ರಾಮನ ಮುಂದೆ ತಾವು ಕಲಿತ ಮಂತ್ರವನ್ನು ಒಪ್ಪಿಸಿದರೆ ಹೊರತು
ಅನುಗ್ರಹ, ಶಿಷ್ಯತ್ವ, ಗುರುತ್ವ ಈ ಭಾವನೆ ಅಲ್ಲಿಲ್ಲ. ಅದರಂತೆ ಸೀತೆ ಮತ್ತು ಅನಸೂಯರಲ್ಲಿ ಇದೇ ಚಿಂತನೆ ಮಾಡಬೇಕು. ಆ ಸೀತಾದೇವಿಗೆ ಅನಸೂಯೆ ಹೇಳಿದ್ದು, ನಿನ್ನ ಗಂಡನನ್ನು ಬಿಟ್ಟು ಮಾತ್ರ ನೀನು ಎಲ್ಲಿಯೂ ಹೋಗಬೇಡ. ಅನೇಕ ಚಿಂತನೆಗಳನ್ನೆಲ್ಲ ಅನಸೂಯ ಸೀತಾದೇವಿಗೆ ತಿಳಿಸ್ತಕ್ಕವಳಾಗಿದ್ದಾಳೆ. ಹೀಗೆ ಅನಸೂಯ ಮತ್ತು ಸೀತಾದೇವಿಯರ ಸಂದೇಶ, ಸೀತಾದೇವಿ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ಅಲ್ಲಿಂದ ಮುಂದೆ ಅವರು ಪ್ರಯಾಣ ಮಾಡಿದ್ದು ಎಲ್ಲಿ ಅಂದರೆ ದಂಡಕಾರಣ್ಯಕ್ಕೆ ಬಂದರು ಅಂತ ಪೂರ್ವಕಾಂಡದಲ್ಲಿ ಹೇಳಿದಂಥ ವಿಷಯ ಇಷ್ಟು. ಅದ್ಯ ಕಥಾನುವಾದ. ಯಾವುದೇ ಒಂದು ನಾವು ಅಧ್ಯಾಯ, ಸರ್ಗ, ಕಾಂಡ ಇವುಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಹೊಸದಾಗಿ ಹಿಂದಿನದ್ದನ್ನು ಚಿಂತನೆ ಮಾಡಿ ಆಮೇಲೆ ನಾವು ಮುಂದೆ ಪ್ರಾರಂಭ ಮಾಡಬೇಕು. ಮುಗಿಸುವಾಗ ಮುಂದಿನದ್ದನ್ನು ಸ್ವಲ್ಪ ಹೇಳಿ ಮುಗಿಸ್ಬೇಕು. ಇದು ಅನೇಕ ಯತಿಗಳು ಮಾಡಿಕೊಂಡಂಥ ಸಂಪ್ರದಾಯ. ಅದರಂತೆ ವಿಶ್ವೋತ್ತಮ ತೀರ್ಥರು ಕೂಡ ಒಮ್ಮೆ ಭಾಗವತ ಸಾರೋದ್ಧಾರವನ್ನು ನಾವು ಹೇಳುವಂಥ ಪ್ರಸಂಗ ಇತ್ತು. ಆವಾಗ ಅವ್ರು ಹೇಳಿದ್ದಿದೆ ಮಾತನ್ನು. ಒಂದು ಪ್ರಕರಣ ಮುಗಿಸಿ ನಾನು ಬಿಟ್ಬಿಟ್ಟಿದ್ದೆ. ಅವರು ಕರೆದು ಹೇಳಿದರು, ಒಂದು ಪ್ರಕರಣ ಮುಗಿಸಿ ಅಲ್ಲೇ ಆಚಾರ್ಯ ಅದನ್ನು ಬಿಡಬಾರದು, ಮುಂದಿಂದನ್ನು ಹೇಳಿ ಮುಗಿಸ್ಬೇಕು ಅಂತ. ಅಂದರೆ ನಾವು ಇನ್ನೂ ಆವಾಗ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಗಳಾದಾಗ ಸ್ವಾಮಿಗಳು ಕರೆದು ಹೇಳಿದ್ದರು. ಹಾಗಾಗಿ ಅದರ ನೆನಪು. ಹೀಗೆ ಆ ಅಯೋಧ್ಯ ಒಂದು ಕಾಂಡದಲ್ಲಿ ಇಷ್ಟು ವಿಷಯಗಳು ಬಂದಿದೆ. ಮುಂದೆ ಶ್ರೀರಾಮ ಸೀತಾದೇವಿಯಿಂದ ಲಕ್ಷ್ಮಣನಿಂದ ಸಹಿತನಾಗಿ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ್ದಾನೆ. ಆ ದಂಡಕಾರಣ್ಯದ ಪರಿಸರದ ವರ್ಣನೆ ಮಾಡುತ್ತಾರೆ. ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ್ದಾಗಲಿ ರಾಮನಾಗಿ ಅವತಾರ ಮಾಡಿದ್ದಾಗಲಿ ಯಾವಾಗಲೇ ಇರಲಿ, ಪ್ರತಿಯೊಂದು ಸಂದರ್ಭದಲ್ಲಿ ಭಗವಂತ ಇಡೀ ಸಮಾಜಕ್ಕೆ ಸಮಾಜದ ದೃಷ್ಟಿಯಿಂದಲೂ ರಾಮನ ಕೃಷ್ಣನ ಹೆಜ್ಜೆ ಇದೆ. ರಾಮ ಪರಿಸರದ ನೈರ್ಮಲ್ಯವನ್ನು ರಕ್ಷಣೆ ಮಾಡಿದ್ದಾನೆ. ನಾವು ಪರಿಸರವನ್ನು ಹಾಳು ಮಾಡಬಾರ್ದು. ಯಾಕೆ ನಾವು ಪರಿಸರದಲ್ಲೇ ಇರ್ತೇವೆ ಅಂತಂದ ಮೇಲೆ ನಮ್ಮ ಮನೆಯ ನೈರ್ಮಲ್ಯತೆ ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನ ಪರಿಸರದ ನೈರ್ಮಲ್ಯ. ಅದನ್ನು ರಾಮನಾದಾಗ ಕೃಷ್ಣನಾದಾಗ ತೋರಿಸಿದ್ದಾನೆ. ಕೃಷ್ಣನಾದಾಗಂತಲೂ ಯಮುನಾ ಜಲದ ಶುದ್ಧೀಕರಣವನ್ನು ಮಾಡಿ ಪರಿಸರದ ನೈರ್ಮಲ್ಯವನ್ನು ನಾವು ಕಾಪಾಡಬೇಕು ಅಂತ ತಿಳಿಸಿದ. ರಾಮನಾದಾಗ ಅನೇಕ ವನಗಳನ್ನೆಲ್ಲ ಪ್ರವೇಶ ಮಾಡಿ ಬರ್ತಾ ಇರಬೇಕಾದ್ರೂ ಪರಿಸರದ ಸಂರಕ್ಷಣೆಯನ್ನು ಶ್ರೀರಾಮ ಮಾಡಿದ್ದಾನೆ. ದಂಡಕಾರಣ್ಯವನ್ನು ಪ್ರವೇಶ ಮಾಡಿದಾಗ ತಪಸ್ವಿಗಳ ಆಶ್ರಮದ ಸಮೂಹವೇ ಇತ್ತಂತಲ್ಲಿ. ವಾಲ್ಮೀಕಿ ಋಷಿಗಳು ಬರೀ ಹೈಲೈಟ್ಸಲ್ಲಿ ನಾವು ಪ್ರವಚನ ಅಂತ ಮಾಡಿದಾಗ ಹೈಲೈಟ್ಸ್ ಅಷ್ಟೇ ಇರ್ತದೆ. ಆದರೆ ಇದು ಒಂದು ಲೆಕ್ಕದಲ್ಲಿ ಒಂದು ವಾರಗಟ್ಟಲೆ ನಡೆಯೋದರಿಂದ ಒಂದೊಂದು ಕಾಂಡ ನಡೀತಾ ಇದೆ. ಬರೇ ಒಂದು ವಾರ ಸಂಪೂರ್ಣ ರಾಮಾಯಣ ಅಂದರೆ ಆವಾಗ ಪೂರ್ಣ ವಿಸ್ತಾರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ವಾರ ಅಂತ ಒಂದು ಕಾಂಡ ಇಟ್ಟುಕೊಂಡಾಗ ಕನಿಷ್ಠ ಪಕ್ಷ ಅವರು ಹೇಳಿದ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ವಾಲ್ಮೀಕಿ ಋಷಿಗಳು ಕಣ್ಣಿಗೆ ಕಟ್ಟುವಂತೆ ನಡೆಯುವ ಪ್ರಸಂಗಗಳನ್ನು ಒಂದೊಂದು ಕಾಂಡದಲ್ಲಿ ನಿರೂಪಣೆ ಮಾಡಿದ್ದಾರೆ. ಶ್ರೀರಾಮ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ್ದಾನೆ. ಆ ಆಶ್ರಮದ ಸಮೂಹಗಳಲ್ಲಿ ಏನೇನಿತ್ತು ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಆಶ್ರಮದಲ್ಲಿ ಕುಶಚೀರ ಪರಿಕ್ಷಿಪ್ತಂ ಬ್ರಾಹ್ಮ್ಯ ಲಕ್ಷ್ಮ್ಯ ಸಮಾವೃತಂ. ಎಲ್ಲಿ ನೋಡಿದರೂ ಋಷಿಗಳ ಆಶ್ರಮ ಅಂತಂದರೆ ಅಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಚಾಪೆ ಇರಲಿಲ್ಲ. ಪ್ಲಾಸ್ಟಿಕ್ಕೋ ಚಾಪೆಗಳಾಗಿರಲಿ, ಗ್ಲಾಸ್ಗಳಾಗಿರಲಿ, ಚೇರುಗಳಾಗಲಿ ಇಲ್ಲೇ ಇಲ್ಲ. ಬರೀ ದರ್ಭಮಯವಾದಂತಹ ಚಾಪೆಗಳೇ. ಆಮೇಲೆ ಬಟ್ಟೆಗಳು ಪೂರ್ಣ ಶುದ್ಧವಾದಂಥ ವಲ್ಕಲ ಅಂದ್ರೇನು, ನಾರುಮಡಿ ಅಂತೇವೆ. ಆಮೇಲೆ ಈ ಮರದ ತೊಗಟೆ ಇರ್ತದಲ್ಲ, ಅದನ್ನೇ ಹೊಸ ರೀತಿಯಲ್ಲಿ ಋಷಿಮುನಿಗಳು ಅದನ್ನೇ ಬಟ್ಟೆಯನ್ನಾಗಿ ಮಾಡಿರುತ್ತಾರೆ. ವಲ್ಕಲ ಧಾರಣೆಗಳನ್ನೆಲ್ಲ ಮಾಡಿ ಋಷಿಗಳಲ್ಲಿ ಇಡೀ ಆಶ್ರಮದಲ್ಲಿ ಕೇಳಿ ಬರುವಂತಹ ವಾತಾವರಣ ಶಬ್ದ ಏನು ಅಂತಂದರೆ ಬ್ರಾಹ್ಮ್ಯ ಅಂದ್ರೇನು, ನಿರಂತರ ವೇದ ಘೋಷ ಕೇಳಿ ಬರ್ತಾ ಇದೆ.
ವೇದಾಂತಗಳ ಘೋಷಣೆ ನಿರಂತರ ನಡೀತಾ ಇದೆ. ಆ ಋಷಿಗಳಲ್ಲೆಲ್ಲ ಪಠಣ ಮಾಡ್ತಾ ಇದ್ದಾರೆ ಶಿಷ್ಯರಿಂದ ಸಹಿತರಾಗಿ. ಅದನ್ನು ನೋಡಿದರೆ ಅತ್ಯಂತ ದೇದೀಪ್ಯಮಾನವಾಗಿತ್ತಂತೆ ಆಶ್ರಮ ಮಂಡಲ. ಅದಕ್ಕೊಂದು ದೃಷ್ಟಾಂತ, ಗಗನೇ ಸೂರ್ಯಮಂಡಲಂ. ಗಗನ ಅಂದ್ರೇನು? ಆಕಾಶ. ಆಕಾಶ ಮಧ್ಯದಲ್ಲಿ ಸೂರ್ಯಮಂಡಲ ಹೇಗೆ ಪ್ರಕಾಶಮಾನವಾಗಿ ಕಾಣಬೇಕೋ ಹಾಗೆ ಇಡೀ ದಂಡಕಾರಣ್ಯದ ಮಧ್ಯದಲ್ಲಿ ಋಷಿಗಳ ಆಶ್ರಮ ಸೂರ್ಯನಂತೆ ಅತ್ಯಂತ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು. ಋಷಿಗಳೂ ಕೂಡ ಸೂರ್ಯನಂತೆ ವರ್ಚಸ್ವಿಗಳಾಗಿದ್ದರು. ವೇದ ಘೋಷವೇ ನಡೀತಾ ಇದೆ. ಇದಲ್ಲದೆ ಇನ್ನೊಂದು ವಿಶೇಷ ಇತ್ತಂತೆ. ಎಲ್ಲೇ ಆಗಲಿ ಪರಸ್ಪರ ಪ್ರಾಣಿಗಳು ಅವುಗಳಿಗೂ ಆಗ್ತಿರಲ್ಲ. ಮನುಷ್ಯರಲ್ಲಿ ಹೇಗೆ ವೈಮನಸ್ಸೇನೋ ಪ್ರಾಣಿಗಳಲ್ಲಿಯೂ ಒಂದು ಪ್ರಾಣಿಗೆ ಇನ್ನೊಂದು ಪ್ರಾಣಿಗೆ ಆಗ್ತಿರಲ್ಲ. ಅವೇನಾದರೂ ನಾವಿರುವ ಪರಿಸರದಲ್ಲಿ ಪ್ರಾಣಿಗಳು ಆಗದೇ ಇರುವ ವಿರುದ್ಧ ಪ್ರಾಣಿಗಳು ಸೇರಿದರೆ ಅವು ಜಗಳವೇ ಪ್ರಾರಂಭ ಮಾಡ್ತಿರ್ತವೆ. ಆದರೆ ಋಷಿಗಳ ಆಶ್ರಮದಲ್ಲಿ ಏನಾಗಿತ್ತು? ಶರಣ್ಯಂ ಸರ್ವಭೂತಾನಾಂ, ಎಲ್ಲ ಪ್ರಾಣಿಗಳಿಗೆ ಆಶ್ರಯ ಆಗಿತ್ತಂತೆ ಆಶ್ರಮ ಮಂಡಲ ಋಷಿಗಳದ್ದು. ಪರಸ್ಪರ ವಿರುದ್ಧವಾಗಿ ಇರುವ ದ್ವೇಷ ಮನೋಭಾವನೆ ಇದ್ದಂಥ ಪ್ರಾಣಿಗಳಿದ್ರೂ ಅವರ ಆಶ್ರಮದ ಒಳಗಡೆ ಬಂದರೆ ಏನು ವೈರತ್ವನೇ ಇರಲಿಲ್ಲ. ಹಾಗಾದರೆ ಋಷಿಗಳ ಆಶ್ರಮ ವೈರತ್ವ ಪರಿಹಾರಕ್ಕೆ ಹೇಗೇನೋ ಅದರಂತೆ ದೇವಸ್ಥಾನಗಳೂ ಕೂಡ, ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಅಂತಾದರೆ ಅದರ ಒಂದು ಪರಿಸರದ ವಾತಾವರಣದಿಂದ ಮನಸ್ಸು ನಿರ್ಮಲವಾಗ್ತದೆ. ಇಂತಹ ಒಂದು ಆಶ್ರಮ, ಅನೇಕ ದೇವಾನುದೇವತೆಗಳು ಇವರ ಆಶ್ರಮದಲ್ಲಿ ನಿತ್ಯದಲ್ಲಿ ಬಂದು ಹವಿಪದಾರ್ಥವನ್ನು ಸ್ವೀಕಾರ ಮಾಡ್ತಿದ್ರಂತೆ. ನಾವು ಹೋಮ ಮಾಡ್ತೇವೆ, ದೇವತೆಗಳ ಸ್ಮರಣೆ ಮಾಡಿ ಆಹುತಿ ಹಾಕ್ತೇವೆ, ಅಗ್ನಿ ಅವರಿಗೆ ಕೊಂಡೊಯ್ತಾನೆ, ಅವರಿಗೆ ಕೊಟ್ಟು ಬರ್ತಾನಷ್ಟೆ. ಆದರೆ ಈ ಋಷಿಮುನಿಗಳು ತಮ್ಮ ಆಶ್ರಮದಲ್ಲಿ ಹೋಮ ಹವನ ಮಾಡ್ತಾ ಇರಬೇಕಾದ್ರೆ ದೇವತೆಗಳೇ ಪ್ರತ್ಯಕ್ಷವಾಗಿ ಬಂದು ಅಗ್ನಿ ಮಧ್ಯದಲ್ಲಿ ಕೊಡುವಂಥ ಆಹುತಿಯಲ್ಲಿ ಭಾಗವನ್ನು ಅವರು ಸ್ವೀಕಾರ ಮಾಡ್ತಿದ್ರಂತೆ. ತೃಪ್ತರಾಗಿದ್ದು ಅಲ್ಲೇ ಸ್ಪಷ್ಟವಾಗಿ ಕಾಣ್ತಾ ಇರ್ತಿತ್ತು. ಇಡೀ ಆ ಆಶ್ರಮದಲ್ಲಿ ಹೋಮ ಹವನಗಳು ನಡೀತಾ ಇದೆ, ವೇದಘೋಷ ನಡೀತಾ ಇದೆ. ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದ್ದಾರೋ ಅದೇ ಕ್ರಮದಲ್ಲೇ ಸೃಕ್ಸೃವಗಳು ಅದನ್ನು ಹೇಳ್ತದೆ ರಾಮಾಯಣ. ವಾಲ್ಮೀಕಿ ಋಷಿಗಳಂದರು, ನಾವು ಸೃಕ್ಸೃವಗಳು ಹೋಮಕ್ಕೆ ಬಳಸುವ ಪದಾರ್ಥ ಸಮಿಧಿ ಹಾಕಲಿಕ್ಕೆ ಅಂತ ಇರ್ತದೆ, ಅದನ್ನು ತುಂಡು ಮಾಡಿ ಸ್ವಲ್ಪ ಹಾಕ್ತೇವೆ, ಹಾಗೆ ಹಾಕಲಿಕ್ಕೆ ಇಲ್ಲೇ ಇಲ್ಲ. ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಚೋಟುದ್ದ ಇರುವಂತಹ ಸಮಿಧೆನೇ ಆಗಬೇಕು, ಇಷ್ಟೇ ಖಾತ ಇರಬೇಕು, ಕುಂಡ ನಿರ್ಮಾಣ ಮೇಲೆ ಎಷ್ಟಿರಬೇಕು, ಖಾತ ಎಷ್ಟಿರಬೇಕು, ಸೃಕ್ಸೃವದ ಲಕ್ಷಣ ಏನು, ಆ ಲಕ್ಷಣ ಭರಿತವಾಗಿ ಎಲ್ಲ ಹೋಮ ಸಾಮಗ್ರಿಗಳು ಅಲ್ಲಿ ಸಿದ್ಧವಾಗಿದ್ವು ಅಂತ ಅರ್ಥ. ಆ ಅರಣ್ಯದಲ್ಲಿ ಅತ್ಯಂತ ಸ್ವಾದಿಷ್ಟವಾದಂತಹ ಫಲಗಳು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಇದನ್ನು ತಿಳ್ಕೊಳ್ಬೇಕು ಅಂದರೆ, ಇವತ್ತು ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಅಂತಂದರೆ, ದೇವರಿಗೆ ಅಂತಂದರೆ ಕಡಿಮೆ, ಎಲ್ಲರೂ ಅಂತಲ್ಲ ಸುಮಾರು ಹಾಗೆ ನಡೀತಾ ಇದೆ. ನಮಗೆ ಅಂತಂದರೆ ಒಳ್ಳೆಯ ಐಟಮ್ ತೊಗೊಂಬರ್ತೇವೆ. ಪಾಪ ನಮಗಿಂತಲೂ ಅಂಗಡಿಯವರಿಗೆ ಗೊತ್ತಿದೆ, ಅವರೇ ಕೇಳಿಬಿಡ್ತಾರೆ ಯಾವುದಕ್ಕೆ ನಿಮಗೆ ಬೇಕು ಹೇಳ್ರಿ ಅಂತ. ನಿಮಗೆ ಬೇಕಾಗ್ಯದೋ ಅಥವಾ ಪೂಜೆಗೆ ಬೇಕಾಗಿದೋ, ಪೂಜೆಗೆ ಬೇಕು ಅಂದರೆ ಲೋ ಕ್ವಾಲಿಟಿ ಕೊಡ್ತಾರೆ, ನಮಗೆ ಬೇಕು ಅಂತಂದರೆ ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ. ಅದನ್ನು ನಾವು ಚೇಂಜ್ ಮಾಡಬೇಕು. ಅದಕ್ಕೇನು ಹೇಳಿದೆ ರಾಮಾಯಣ, ಸ್ವಾಧು ಫಲೈವೃತಂ, ಒಳ್ಳೆ ರಸಭರಿತವಾದ ರಸಪೂರಿ ಹಣ್ಣು, ಒಳ್ಳೆ ಕ್ವಾಲಿಟಿದು ಅಂತ ಅರ್ಥ. ಯಾವುದೋ ಒಂದು ನಾವು 5 ಥರದ ಹಣ್ಣು ತೊಗೊಂಬರ್ರಿ ಅಂತಂದರೆ ಎಷ್ಟು ಕಡಿಮೆ ರೇಟಿಂದ ಇರ್ತದೋ, ಯಾವುದು ಲೋ ಲೆವೆಲ್ ಇರ್ತೋ ಅದನ್ನು ದೇವರಿಗೆ ಅಂತ ತಂದು ಬಿಡ್ತೇವೆ, ಹೋಮನೋ ಇನ್ಯಾವುದಕ್ಕೂ. ಅದೇ ನಮ್ಮ ಬೀಗರೋ ಅಥವಾ ಮನೆ ಯಾವುದೋ ಕಾರ್ಯಕ್ರಮ ಇದ್ದರೆ ಒಳ್ಳೆಯ ಕ್ವಾಲಿಟಿ ತೊಗೊಂಬರ್ತೀವಿ. ಅದಕ್ಕೆ ಹೇಳಿದರು ಹಾಗೆ ಮಾಡಬೇಡ್ರಿ, ಸ್ವಾದು ಫಲೈರ್ಯುತಂ, ಒಳ್ಳೆ ಸ್ವಾದಿಷ್ಟವಾದಂಥ ಪದಾರ್ಥಗಳನ್ನು ಹೋಮಕ್ಕೆ ದೇವರಿಗಾಗಿ ನಾವು ಮೀಸಲಿಡಬೇಕು. ಅಂದಾಗ ಮಾತ್ರ ನಾವು ಮಾಡಿದಂತಹ ಪುಣ್ಯಕರ್ಮದಿಂದ ನಾವು ಸರಿಯಾದ ಫಲವನ್ನು ಪಡೀಲಿಕ್ಕೆ ಆಗ್ತದೆ ಅಂತ ಅರ್ಥ.
ಹೋಮಗಳೆಲ್ಲ ಮುಗಿದ ಮೇಲೆ ಬಲಿ ಹೋಮ ಅರ್ಚಿತಂ ಪುಣ್ಯಂ ಬ್ರಹ್ಮಘೋಷ ನಿನಾದಿತಂ, ಬಲಿದಾನ ಮಾಡಬೇಕು ಅಂತ. ಇದನ್ನು ಎರಡು ರೀತಿ ನಾವು ಚಿಂತನೆ ಮಾಡಬೇಕು. ಧರ್ಮಶಾಸ್ತ್ರದ ವಿಚಾರವು ರಾಮಾಯಣದಿಂದ ತಿಳಿಯುತ್ತದೆ, ಇತಿಹಾಸ ಬೇರೆ ಪುರಾಣಗಳಿಂದಲೂ ನಾವು ತಿಳ್ಕೊಳ್ಬೋದು. ಬಲಿದಾನ ಅಂತಂದರೆ ಎರಡು ಕ್ರಮ. ಒಂದು ಹೋಮವನ್ನು, ಯಾವುದೇ ಒಂದು ನವಗ್ರಹ ಹೋಮ ಮಾಡಿದಾಗ ಬಲಿದಾನ ಮಾಡೋದು ಒಂದು ಕ್ರಮ ಇರ್ತದೆ. ದೇವಸ್ಥಾನದ ಪುನರ್ನಿರ್ಮಾಣದ ಯಾವುದೋ ಒಂದು ಕಾರ್ಯದಲ್ಲಿನೂ ಆ ಧ್ವಜಸ್ತಂಭಕ್ಕೆ ಬಲಿದಾನ ಮಾಡೋ ಕ್ರಮ ಇದೆ. ಅದರಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಲಿದಾನ. ಈಗ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಹೇಳ್ತಾ ಇರುವ ಬಲಿದಾನ ಅಂತಂದರೆ ವೈಶ್ವದೇವವನ್ನು ಮಾಡಿ ಬಲಿದಾನ ಮಾಡಬೇಕು ಅಂದರೆ ಅರ್ಥಾತ್ ಬಲಿಹರಣ. ವೈಶ್ವದೇವವನ್ನು ಮಾಡದೇನೆ ಒಂದು ತುತ್ತು ಅನ್ನವನ್ನು ಸ್ವೀಕಾರ ಮಾಡಲಿಕ್ಕಿಲ್ಲ. ವೈಶ್ವದೇವವನ್ನು ಮಾಡದೇನೆ ಅನ್ನವನ್ನು ಸ್ವೀಕಾರ ಮಾಡಿದರೆ ಅನ್ನವನ್ನು ಉಂಡಂತೆ ನಮಗೆ ಕಾಣಬಹುದು, ಆದರೆ ನಾವು ಪಾಪವನ್ನೇ ತಿಂದಂತೆ. ಹಾಗಾಗಿ ಬಲಿಹಿ ಹೋಮಾರ್ಚಿತಂ ಪುಣ್ಯಂ, ಅತ್ಯಂತ ಪುಣ್ಯಕರವಾದಂತಹ ಬಲಿಹರಣ ವೈಶ್ವದೇವ. ಅರ್ಚಿತಂ ಅಂತಂದ್ರು. ಅರ್ಚಿತಂ ಅಂತಂದ್ರೆ ಅರ್ಥ ಏನು? ನಾವು ಭಗವಂತನ ಪೂಜೆ ಆದಮೇಲೆ ವೈಶ್ವದೇವ ಮಾಡೋದು, ವೈಶ್ವದೇವ ಆದಮೇಲೆ ಬಲಿದಾನ, ಬಲಿದಾನ ಆದಮೇಲೆ ಅರ್ಚಿತಂ ಅಂತಂದರೆ ಬ್ರಾಹ್ಮಣರ ಪೂಜೆ ಮಾಡಬೇಕು, ಅತಿಥಿಗಳ ಒಂದು ಸತ್ಕಾರ. ಯಾಕೆಂದರೆ ಒಂದಂಶದಿಂದ ಭಗವಂತನೇ ಅತಿಥಿಗಳಲ್ಲಿ ಬಂದಿರ್ತಾನೆ. ಒಂದು ಮೂರ್ತಿ ಪೂಜೆ ಆದರೆ ಇನ್ನೊಂದು ಪರಮಾತ್ಮನ ಸಾನ್ನಿಧ್ಯದಿಂದ ಕೂಡಿದ ಭಗವಂತನ ಪ್ರತಿಮಾಸ್ಥಾನೀಯರಾದಂತಹ ಬ್ರಾಹ್ಮಣರ ಆರಾಧನೆಯನ್ನು ಮಾಡಬೇಕು. ಅಂದಾಗ ಮಾತ್ರ ಅದು ಪರಿಪೂರ್ಣ ಅಂತ ಅನಿಸ್ಕೊಳ್ಳುತ್ತದೆ. ಇವೆಲ್ಲ ಆಶ್ರಮದಲ್ಲಿ ನಡೀತಾ ಇದೆ. ಅದನ್ನು ಭಗವಂತ ಶ್ರೀರಾಮ ಎಲ್ಲರೂ ಹೇಗೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಆಶ್ರಮ ಕಡೆ ಹೋಗಿ ಗಮನಿಸಿಕೊಂಡು ಬಂದಿದ್ದಾನೆ. ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಸಕಲ ಮುನಿಗಳು ತಮ್ಮ ಆಶ್ರಮದಲ್ಲಿ ಧರ್ಮಾಚರಣೆಯಲ್ಲೇ ರತರಾಗಿದ್ದಾರೆ. ಮಂಗಲ ಘೋಷಗಳನ್ನೆಲ್ಲ ಮಾಡ್ತಾ ಋಷಿಗಳು ಶ್ರೀರಾಮನನ್ನು ವಿಶೇಷವಾಗಿ ಸ್ವಾಗತ ಮಾಡಿದರು. ನಾವು ಸ್ವಾಮಿಗಳು ಬಂದಾಗ ಅವರಿಗೆಲ್ಲ ಸತ್ಕಾರ ಮಾಡಿ ಕೈ ಹಿಡಿದು ಆಸನದಲ್ಲಿ ಹೇಗೆ ಕೂಡಿಸ್ಬೇಕೋ ಹಾಗೆ ಋಷಿಮುನಿಗಳು ತಮ್ಮ ಹೋಮಗಳೆಲ್ಲ ಮುಗಿದ ಮೇಲೆ ಪರಮಾತ್ಮನನ್ನು ಕೈ ಹಿಡಿದು ವೇದ ಘೋಷಗಳನ್ನೆಲ್ಲ ಮಾಡ್ತಾ ಭಗವಂತನನ್ನು ಒಂದು ವಿಶಿಷ್ಟವಾದ ಆಸನದಲ್ಲಿ ಅವನನ್ನು ಕೂಡಿಸಿದ್ರಂತೆ. ಎಲ್ಲರೂ ಕೂಡ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಸ್ವಾಮಿ, ನೀನು ಎಂಥವನು, ಧರ್ಮಪಾಲೋ ಜನಸ್ಯಾಸ್ಯ ಶರಣ್ಯಶ್ಚ ಮಹಾಯಶಃ, ನೀನು ಧರ್ಮ ಪರಿಪಾಲಕ, ಪೂಜನೀಯ, ಅನೇಕ ಮಾನನೀಯನೂ ಆಗಿದ್ದೀನಿ. ಎಲ್ಲರಿಂದಲೂ ಮಾನ್ಯ, ಪೂಜನೀಯ, ದೇವದೇವೋತ್ತಮ, ಧರ್ಮ ಸಂರಕ್ಷಕ, ಧರ್ಮ ಪರಿಪಾಲಕ, ಜಗತ್ಪಾಲಕ, ಜಗತ್ತಿಗೆ ನೀನು ಗುರು ಆಗಿದ್ದಿ ಸ್ವಾಮಿ. ನಿನ್ನಲ್ಲಿ ಕೇಳಿಕೊಳ್ಳೋದಿಷ್ಟೇ, ಗರ್ಭದಲ್ಲಿರುವಂಥ ಶಿಶುವಿನ ಸಂರಕ್ಷಣೆ ಹೇಗೆ ನಡೀತದೋ ಅದರಂತೆ ಇವತ್ತು ನೀನು ಈ ದಂಡಕಾರಣ್ಯದಲ್ಲಿ ನಾವು ಇದ್ದೇವೆ, ನಮ್ಮೆಲ್ಲರ ಸಂರಕ್ಷಣೆ ಸ್ವಾಮಿ ನಿನ್ನ ಹೊಣೆಗಾರಿಕೆ, ನೀನೇ ಮಾಡಬೇಕು ಅಂತ. ಯಾಕೆ ನಿನ್ನಲ್ಲಿ ಕೇಳ್ಕೊಳ್ತೇವೆ ಅಂತಂದರೆ, ರಾಜ ನೀನೀಗ. ಆ ಶ್ರೀರಾಮ ಬಂದದ್ದೇ ತಡ ಎಲ್ಲರೂ ನೀನೇ ರಾಜ ಅಂದ್ರಂತ. ಯಾಕೆ? ಇಡೀ ದಂಡಕಾರಣ್ಯದ ಪರಿಸರದ ಸಂರಕ್ಷಣೆ, ದುಷ್ಟ ಜನರಿಂದ ಋಷಿಗಳ ಸಂರಕ್ಷಣೆ ಶ್ರೀರಾಮನಿಗೇ ಒಪ್ಪಿಸಿಬಿಟ್ಟಿದ್ದಾರೆ. ನೀನು ರಾಜ. ಈಗ ರಾಜ ಅಂತಂದ ಮೇಲೆ ನಮ್ಮೆಲ್ಲರ ರಕ್ಷಣೆ ನಿನ್ನ ಹೊಣೆಗಾರಿಕೆ. ನಗರಸ್ಥರೇ ಆಗಿರಲಿ, ವನಸ್ಥರೇ ಆಗಿರಲಿ, ಎಲ್ಲರಿಗೂ ರಾಜ ನೀನು. ಸಾಮಾನ್ಯ ಒಬ್ಬ ರಾಜ ಅಂತಂದರೆ ಅವನು ಪೂಜನೀಯನಾಗಿರ್ತಾನೆ, ಆಮೇಲೆ ಮಾನನೀಯನಾಗಿರ್ತಾನೆ. ನೀನು ಸಾಮಾನ್ಯ ಒಬ್ಬ ರಾಜನಲ್ಲ, ಜಗತ್ತಿಗೇನೇ ರಾಜ ನೀನು, ಜಗದ್ಗುರು ಆಗಿದ್ದಿ. ಆದ್ದರಿಂದ ಸ್ವಾಮಿ, ಜಗತ್ ಪರಿಪಾಲಕನಾಗಿರೋದರಿಂದ ಈ ದಂಡಕಾರಣ್ಯವಾಸಿಗಳಾದ
ನಮ್ಮೆಲ್ಲರ ಸಂರಕ್ಷಣೆ ನಿನ್ನ ಒಂದು ಜವಾಬ್ದಾರಿಯಾಗಿದೆ, ನೀನು ಅದನ್ನು ಮಾಡಬೇಕು. ಅಲ್ಲ, ನಾನು ಯಾಕೆ ಮಾಡಲಿ? ನೀವು ಮಹಾ ತಪಸ್ವಿಗಳು, ಕ್ರೋಧವನ್ನು ಗೆದ್ದಿದ್ದೀರಿ, ಇಂದ್ರಿಯ ನಿಗ್ರಹವುಳ್ಳವರಾಗಿದ್ದೀರಿ. ಆಮೇಲೆ ನಿಮ್ಮ ಧನ ಅಂದರೆ ಯಾವುದು? ನಮಗೆಲ್ಲ ಧನ ಅಂತಂದರೆ ಇದೇ ಹಣ. ಆದರೆ ಮಹಾ ತಪಸ್ವಿಗಳಿಗೆ ಧನ ಯಾವುದು? ತಪಸ್ಸೇ ಧನ. ಅದನ್ನು ಬಿಟ್ಟರೆ ಇನ್ನು ಬೇರೆ ಯಾವುದು ಇಲ್ಲೇ ಇಲ್ಲ. ಹಾಗಾಗಿ ತಪೋಧನರಾದವರು ನೀವು, ನಿಮ್ಮ ತಪಸ್ಸೇ ನಿಮಗೆ ಧನ ಆಗಿದೆ. ಜಿತಕ್ರೋಧರಾಗಿದ್ದೀರಿ, ಇಂದ್ರಿಯ ನಿಗ್ರಹವುಳ್ಳವರಾಗಿದ್ದೀರಿ. ನಿಮ್ಮ ತಪಸ್ಸಿನ ಮುಖಾಂತರವೇ ರಾಕ್ಷಸರನ್ನು ಸಂಹಾರ ಮಾಡಬಹುದು, ಅಥವಾ ಒಳ್ಳೆಯ ಶ್ರೇಷ್ಠ ತಪಸ್ಸನ್ನು ಮಾಡಿರೋದರಿಂದ ಅವರ ಉಪದ್ರವ ನಿಮಗೆ ಆಗದಂತೆ ನಿಮ್ಮನ್ನು ನೀವೇ ಸಂರಕ್ಷಣೆ ಮಾಡಿಕೊಳ್ಬೋದು. ನನಗ್ಯಾಕೆ ನೀವು ಕೇಳ್ತೀರಿ ಅಂತಂದರೆ ಅದಕ್ಕೆ ಆ ಋಷಿಗಳು ಹೇಳ್ತಾರೆ, ನ್ಯಸ್ತದಂಡ ಬಗೆಂಬ್ರಾಜನ್. ನಿಮ್ಮ ಕೈಯಲ್ಲಿ ದಂಡ ಇದೆಯಲ್ಲ, ದಂಡದಿಂದರೆ ನಾವು ಪ್ರಹಾರ ಮಾಡಿಬಿಟ್ರಿ, ರಾಕ್ಷಸರನ್ನು ಕೊಂದು ಹಾಕ್ರಿ ಅಂದರೆ ನ್ಯಸ್ತದಂಡ ಅಂದರೆ ಅರ್ಥ ಏನು? ಕೈಯಲ್ಲಿ ದಂಡ ಇದೆ ಇಲ್ಲ ಅಂತಲ್ಲ, ಆದರೆ ಈ ದಂಡವನ್ನು ಹಿಡ್ಕೊಂಡಿರೋದು ಇನ್ನೊಬ್ಬರನ್ನು ದಂಡಿಸ್ಲಿಕ್ಕೆ ನಾವು ಹಿಡ್ಕೊಂಡಿಲ್ಲ. ಆ ಕೆಲಸ ನಮಗಿಲ್ಲ. ಮಾಡ್ರಿ ಅಂತಂದರೆ ನಾವೊಂದು ವೇಳೆ ಕೈಯಲ್ಲಿ ಹಿಡ್ಕೊಂಡಂಥ ದಂಡವನ್ನೇ ಪ್ರಯೋಗ ಮಾಡಿ ರಾಕ್ಷಸರ ಸಂಹಾರ ಕಾರ್ಯದಲ್ಲೇ ತೊಡಗಿಬಿಟ್ರೆ ನಮ್ಮ ತಪಸ್ಸೆಲ್ಲ ನಿಂತು ಹೋಗ್ಬಿಡ್ತದೆ. ಇನ್ನೂ ಕ್ರೋಧ, ಸಿಟ್ಟು, ದ್ವೇಷ, ಅಸೂಯೆ ಇದು ಹೆಚ್ಚೆಚ್ಚಾಗಿ ಇನ್ನೂ ಅನರ್ಥವೇ ಆಗಿಬಿಡ್ತದೆ. ನಮ್ಮ ತಪಸ್ಸಿನ ಪುಣ್ಯ ಎಲ್ಲ ಖರ್ಚಾಗಿ ಹೋಗ್ಬಿಡ್ತದೆ. ಹಾಗಾದರೆ ನಿಮ್ಮದು ಪುಣ್ಯ ಖರ್ಚಾಗಬಾರ್ದು, ನಾ ಮಾತ್ರ ಅದನ್ನು ಮಾಡಬೇಕಾ? ನಿಮಗಾಗಿ ನಾ ಯಾಕೆ ಮಾಡಲಿ ಅಂದರೆ, ಸ್ವಾಮಿ ನೀನು ರಾಜ ಅಂತ ನಾವು ಹೇಳಿದ್ದೆ ಅದಕ್ಕೆ. ನೀನು ಜಗತ್ತಿಗೆ ರಾಜನಾಗಿದ್ದಿ. ನಿನ್ನ ಹೊಣೆಗಾರಿಕೆ, ನಿನ್ನ ಜವಾಬ್ದಾರಿ ಏನು, ನಿನ್ನ ಕರ್ತವ್ಯ ಕರ್ಮ ಏನು ನಿನಗೆ ಗೊತ್ತೇ ಇದೆ. ಆದರೂ ಕೂಡ ನಾವು ನಿನ್ನಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೇವೆ, ಸ್ವಾಮಿ ನೀನು ಜಗತ್ಪಾಲಕನಾಗಿದ್ದಿ, ನಮ್ಮೆಲ್ಲರನ್ನು ನೀನು ರಕ್ಷಣೆ ಮಾಡು ಅಂತ ಭಕ್ತಿಯಿಂದ ವಿನಯದಿಂದ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ, ತಪಸ್ವಿಗಳಾದಂತಹ ಸಕಲ ಋಷಿಗಳು. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ಮೇಲೆ ಶ್ರೀರಾಮ ಅವರನ್ನೆಲ್ಲ ಅವರಿಗೆ ಅಭಯದಾನವನ್ನು ಮಾಡಿದ. ಅವರು ಒಂದು ಒಳ್ಳೆಯ ಆಸನದಲ್ಲಿ ಭಗವಂತನನ್ನು ಕೂಡಿಸಿ, ರಾಮ, ಸೀತೆ, ಲಕ್ಷ್ಮಣ ಎಲ್ಲಿ ಕರ್ಕೊಂಡು ಹೋಗಿ ಕೂಡಿಸಿದರು ಅಂತಂದರೆ ಯಜ್ಞಶಾಲೆಯಲ್ಲಿ ಇದೆಲ್ಲ ಚರ್ಚೆ ನಡೀತು. ಅಲ್ಲಿಂದ ಪರ್ಣಶಾಲಾಯ ನೋಡು ಹೇಗಿದೆ ನೋಡು, ಹೋಮ ನಡೆಯೋದು ಒಂದು ಕಡೆ, ಭೋಜನ ಶಾಲೆ ಮತ್ತೊಂದು ಕಡೆ, ಆಮೇಲೆ ರೆಸ್ಟ್ ರೂಮು ಮತ್ತು ಅದಂತೂ ಇದ್ದೇ ಇರ್ತದೆ. ಹಾಗೆ ಪರ್ಣಶಾಲಾಯಾಮ್ ಅಂತಂದರೆ ಊಟ ಹಾಕಿ ಬಡಿಸುವ ಜಾಗ ಏನಿದೆ ಭೋಜನ ಶಾಲೆ, ಅಲ್ಲಿಗೆ ಶ್ರೀರಾಮನನ್ನು, ಸೀತೆಯನ್ನು, ಲಕ್ಷ್ಮಣನ ಕರ್ಕೊಂಡು ಭೋಜನ ಶಾಲೆಯಲ್ಲಿ ಕೂಡಿಸಿ ಯಥೇಚ್ಛ ಭೋಜನ ಅಂದರೆ ಅಲ್ಲೇ ಪಂಚಭಕ್ಷ್ಯ ಪರಮಾನ್ನ ಏನಿಲ್ಲ, ಅವರೆಲ್ಲ ಅಡಿಗೆ ಮಾಡ್ಕೋತ ಕೂತ್ಕೊಂಡ್ರೆ ಎಲ್ಲಿ ಜಪ ಆಗಬೇಕು. ಕಂದಮೂಲ ಫಲಾಶನ, ಇಡೀ ಆ ಅರಣ್ಯದ ಪರಿಸರದಲ್ಲಿ ಏನು ಹಣ್ಣು ಹಂಪಲ ಗೆಡ್ಡೆ ಗೆಣಸೇನಿತ್ತೋ ಅದನ್ನೇ ತಮ್ಮ ಏನು ಸ್ವೀಕಾರ ಮಾಡಬೇಕೋ ಅದನ್ನು ರಾಮನಿಗೆ ಅರ್ಪಣೆ ಮಾಡಿ ಆಮೇಲೆ ಅವನ ಆಜ್ಞೆ ತಗೊಂಡು ತಾವೆಲ್ಲ ಸ್ವೀಕಾರ ಮಾಡಿದ್ದಾರೆ. ಅಲ್ಲಿಂದ ಇದು ಒಂದು ದಂಡಕಾರಣ್ಯದ ಒಂದು ಭಾಗ ಇದು. ಅಲ್ಲಿಂದ ಶ್ರೀರಾಮ ಸಂಚಾರ ಮಾಡ್ತಾ ಬೇರೆ ಬೇರೆ ವನಗಳಲ್ಲಿ ಹೇಗಿದೆ ಅಂತ ನೋಡಬೇಕು ಅಂತ ಹೊರಟಿದ್ದಾನೆ. ವನದ ಮಧ್ಯಕ್ಕೆ ಅಂತ ಬಂದಾಗ ಅತ್ಯಂತ ಘೋರನಾದಂಥ ಒಬ್ಬ ರಾಕ್ಷಸನ ಭೇಟಿಯಾಗ್ತದೆ. ಗಂಭೀರಾಕ್ಷಂ ಮಹಾವಕ್ತ್ರಂ, ಎತ್ತರದ ದೇಹ, ಅವನು ಒಂದೊಂದು ಕಣ್ಣುಗಳು ಹೇಗಿದ್ದು ಅಂತಂದರೆ ಪರ್ವತದ ಗುಹೆಯಂತೆ ಇತ್ತಂತೆ, ಅಷ್ಟು ದೊಡ್ಡ ಕಣ್ಣು. ಮೂಗಿನ ಹೊರಳೆಗಳು ಕೂಡ ಪರ್ವತದ ಗುಹೆಯಂತೆ ಮೂಗಿನ ಹೊರಳೆಗಳು. ಅಂಥ ವಿಕೃತವಾದ ವಿಚಿತ್ರವಾದ ಆಕಾರದಿಂದ ಕೂಡಿದಂಥ ವಿರಾಧ ಅನ್ನುವ ರಾಕ್ಷಸ ಕೈಯಲ್ಲಿ ಶೂಲ ಹಿಡ್ಕೊಂಡಿದ್ದಂಥವ್ನು. ಶೂಲ ಅಂತಂದರೆ ನಮಗೆ ಗೊತ್ತಿದೆ, ಯಾರು ಶೂಲ ಹಿಡ್ಕೊಂಡವ್ರು ಯಾರು? ತ್ರಿಶೂಲಧಾರಿಣಂ ಗಜಕುಂಭ ವಿಧಾರಿಣಂ ಮಹರುದ್ರ ದೇವರು. ಆದರೆ ಇದರಲ್ಲಿ ತ್ರಿಶೂಲ ಅಲ್ಲ, ತುಂಬ ಇದೆ ಅಂತ. ಅಂದರೆ ಆ ತ್ರಿಶೂಲದಲ್ಲಿ ಬರೀ 3 ಮಾತ್ರ ಶೂಲ ಅಲ್ಲ,
ಬಹಳ ಶೂಲಗಳಿತ್ತು, ಒಂದೊಂದರಲ್ಲಿ ಒಂದೊಂದನ್ನು ಚುಚ್ಚಿಕೊಂಡಿದ್ದಂಥವನು. ಅವ ರಾಕ್ಷಸ ಬೇರೆ, ವಿರಾಧ ರಾಕ್ಷಸ. ಏನೇನು ಚುಚ್ಚಿಕೊಂಡಿದ್ದ ಅಂದರೆ ಈ ಕೆಲವು ದುಷ್ಟ ಶಕ್ತಿಯಿಂದ ಇದ್ದವರು ಹೀಗೆಲ್ಲ ಇರ್ತಾರೆ ಅನ್ನೋದು ರಾಮಾಯಣ ನಮಗೆ ತಿಳಿಸಿಕೊಡ್ತದೆ. ತ್ರೀನ್ ಸಿಂಹ ಚತುರೋ ವ್ಯಾಘ್ರಾನ್, 3 ಸಿಂಹ, 4 ವ್ಯಾಘ್ರ, 2 ತೋಳ, ಆಮೇಲೆ ಗಜದ ಶಿರಸ್ಸು, ಇದನ್ನೆಲ್ಲ ಒಂದೊಂದು ಶೂಲ, 3 ಶೂಲ ಅಲ್ಲ 7-8 ಇತ್ತು, ಅದರಲ್ಲೆಲ್ಲ ಚುಚ್ಚಿಕೊಂಡಿದ್ದಂತೆ. ಅದನ್ನು ಹಿಡ್ಕೊಂಡು ಇಡೀ ಅರಣ್ಯದಲ್ಲಿರುವಂಥ ಋಷಿಗಳನ್ನು ಗದರಿಸ್ತಾ ಇದ್ದ. ಅವರನ್ನು ಬೆದರಿಸೋದು, ಗದರಿಸೋದು, ಹೆದರಿಸೋದು. ಅವರಿಗೆ ಜಪ ಆಗಲಿ, ಹೋಮ ಆಗಲಿ, ತಪಸ್ಸು ಏನು ನಿಶ್ಚಿಂತೆಯಿಂದ ಮಾಡಲಿಕ್ಕೇನೆ ಆಗ್ತಿರಲಿಲ್ಲ. ಅದಕ್ಕೆ ಋಷಿಗಳೆಲ್ಲ ಹೇಳಿದರು, ಸ್ವಾಮಿ ಶ್ರೀರಾಮ, ನಮ್ಮ ರಕ್ಷಣೆಗಾಗೇ ನೀನು ಬಂದಿದ್ದಿ. ಮೊಟ್ಟ ಮೊದಲಿಗೆ ಈ ದಂಡಕಾರಣ್ಯದಲ್ಲಿ ನಮಗೆ ತಪಸ್ಸಿಗೆ ವಿಘ್ನವನ್ನು ಮಾಡುತ್ತಾ ಇರುವ ವ್ಯಕ್ತಿ ಈ ವಿರಾಧ ಅನ್ನುವ ರಾಕ್ಷಸ, ಅವನನ್ನು ನೀನು ಸಂಹಾರ ಮಾಡಬೇಕು ಅಂತ. ಪರಮಾತ್ಮ 3 ಜನ ಹತ್ತಿರ ಹೋಗುವಷ್ಟರಲ್ಲೇ ವಿರಾಧ ರಾಕ್ಷಸ ಓಡಿ ಬಂದು ಸೀತಾದೇವಿಯನ್ನು ಎಳ್ಕೊಂಡು ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟನು. ಅಂಕೇನ ಆದಾಯ ವೈದೇಹಿ ಅಪಾಕ್ರಮ್ಯ ತದಾಬ್ರವೀತ್. ಆಮೇಲೆ ಅಂತಾನೆ, ನೀವು ಯಾರಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಿ ನೀವು? ಅವನು ನೋಡ್ರಿ, ಅವನು ಹೆಂಗೆ ಮಾತಾಡ್ತಾನೆ ಅಂದರೆ, ನೀವು ಜಟಾಮಂಡಲದಿಂದ ಕೂಡಿದವರು, ಪೂರ್ಣ ಜಟೆ ಬಿಟ್ಟಿದ್ದೀರಿ, ತಪಸ್ವಿಗಳಾಗಿದ್ದೀರಿ, ಆಮೇಲೆ ಭಾಳ ಸೊರಗಿಬಿಟ್ಟಿದ್ದೀರಿ ಅಂತ. ಸೊರಗೋದೊಂದು ಮುಖ ಎಲ್ಲ ಬಾಡಿ ಹೋಗಿದೆ. ತಪಸ್ವಿಗಳು, ಜಟಾ ಧಾರಣೆ ಮಾಡಿದ್ದೀರಿ, ನಾರು ಮಡಿಯನ್ನು ಉಟ್ಟುಕೊಂಡಿದ್ದೀರಿ. ನಿಮ್ಮಂಥವರಿಗೆ ಈ ಹೆಣ್ಣೆ ಯಾಕೆ ಅಂತ, ಇವಳಿಗೆ ಯಾಕೆ ಬೇಕು? ನೀವು ಬಂದಿದ್ದು ಜಪ ತಪ ಮಾಡಲಿಕ್ಕೆ ಕಾಡಿಗೆ ಬಂದಿರಿ, ಈ ಹೆಣ್ಣುಮಗಳು ಯಾಕೆ ಬೇಕು? ನಿಮಗೆ ಬೇಡ, ಅವಳನ್ನು ನನ್ನ ಭಾರ್ಯೆಯನ್ನಾಗಿ ಮಾಡಿಕೊಡ್ತೇನೆ ಅಂತಾನೆ. ದುಷ್ಟ ರಾಕ್ಷಸ ಸೀತಾ ಮಾತೆಯನ್ನು ತನ್ನ ಮಡದಿಯನ್ನು ಮಾಡಿಕೊಳ್ಳುವಂಥ ಭರದಲ್ಲಿದ್ದಾನೆ. ಆಗ ಸೀತಾದೇವಿ ಗಡಗಡ ನಡುಗಿದ್ಲಂತೆ. ಹೇಗೆ ನಡುಗಿದ್ಲು ಅನ್ನೋದಕ್ಕೊಂದು ಉದಾಹರಣೆ. ಕದಲಿ ಯಥಾ, ಭಾರೀ ಗಾಳಿ ಬರ್ತಾ ಇದ್ದಾಗ, ತಂಪ ಗಾಳಿ ವಾತಾವರಣ ಇದ್ದಾಗ ಏನಾಗ್ತದೆ ಹೇಳ್ರಿ? ಬಾಳೆ ಗಿಡ ಹೇಗೆ ಅದು ಆ ಕಡೆ ಈ ಕಡೆ ಚಲಿಸಬೇಕು, ಬಾಳೆ ಗಾಳಿಗೆ ತಾಕಿದ ಬಾಳೆ ಮರದಂತೆ ಸೀತಾದೇವಿ ಅವಳ ದೇಹ ನಡುಗುತ್ತಾ ಇದೆ. ಸಮರ್ಥನಾಗಿ ಶ್ರೀರಾಮ ಇರುವಾಗಲೂ ಕೂಡ ಹೀಗಾಯ್ತಲ್ಲ ಅಂತ ಸೀತಾದೇವಿಗೆ ದುಃಖ ಆಗ್ತಾ ಇದೆ. ರಾಮದೇವರು ಆಗ ಒಂದು ಮಾತು ಹೇಳಿದ್ರಂತೆ, ಲಕ್ಷ್ಮಣ ಆಯ್ತು ನೋಡಪ್ಪ, ಇವತ್ತು ನಮ್ಮ ತಾಯಿ ಅಂತ ಅನಿಸ್ಕೊಂಡವಳು ನನ್ನನ್ನು ಕಾಡಿಗೆ ಹೋಗಲಿಕ್ಕೆ ಕಾರಣೀಕರ್ತಳಾದಂಥ ಯಾವಳು ಇದ್ಲೋ, ಯಾವಳವಳು ಕೈಕೇಯಿ, ಈಗ ಆಕೆಗೆ ಸಮಾಧಾನ ಆಗಿರ್ತದೆ ಇವತ್ತು ಅಂತ. ಯಾಕೆ ಅಂದರೆ ಅವಳ ಮನಸ್ಸಿನಲ್ಲಿ ಅವಳೇ ಅಂದ್ಕೊಂಡಿದ್ಲು, ಹೇಳಿದ್ಲು, ಕಾಡಿನೊಳಗಡೆ ರಾಮ ಹೋಗಬೇಕು, ಸೀತಾದೇವಿ ಅಲ್ಲಿ ಯಾರದೋ ಕೈಯಲ್ಲಿ ಸಿಗಬೇಕು, ರಾಮನಿಗೆ ಸೀತೆಯ ಒಟ್ಟಾರೆ ಭೇಟಿನೇ ಆಗಬಾರ್ದು, ಸೀತಾದೇವಿಯನ್ನು ಯಾರೋ ಒಬ್ಬರು ಕಸ್ಕೊಂಡು ಹೋಗ್ಬಿಡು, ಕಳ್ಕೊಂಡು ಹೋಗ್ಬೇಕು, ಅವಳು ಯಾರಾದರೂ ಅಪಹಾರ ಮಾಡ್ಕೊಂಡು ಹೋಗಿಬಿಡಬೇಕು ಅಂತ ನಮ್ಮ ಕೈಕೇಯಿಯ ಮನಸ್ಸಿನ ಅಭಿಲಾಷೆ ಇತ್ತು. ಆದರೆ ಇವತ್ತು ಅತ್ತೆ ಇದಾನೀಂ ಸಕಾಮಾಸ, ಇವತ್ತು ನಿಜವಾಗಿ ಇದಾಗಿದೆ, ಅವಳಿಗೆ ಅಲ್ಲಿ ಸಂತೋಷ ಆಗಿರ್ತದೆ. ಅವಳು ಅಂದ್ಕೊಂಡಂತೆ ಆಗ್ತಾ ಇದೆ ನೋಡಪ್ಪ, ನಾನು ಕಾಡಿಗೆ ಹೋಗಬೇಕು ಅಂತ ಅಂದ್ಕೊಂಡ್ಲೋದಾಯಿತು, ಸೀತಾದೇವಿಯನ್ನು ಯಾರಾದರೂ ಅಪಹಾರ ಮಾಡಿ ಅವಳನ್ನು ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡ್ಬಿಡ್ಬೇಕು ಅಂತಲೂ ಅಂದಿದ್ಲು, ಅದಾಯಿತು. ಛೇ, ನಾನು ನೀನು ಇದ್ದರೂ ಕೂಡ ಏನು ಪ್ರಯೋಜನ ಇದೆ? ನಾನು ಇವತ್ತು ಅನಾಥನಾಗಿದ್ದೇನೆ, ಅವಳ ರಕ್ಷಣೆ ಮಾಡಲಿಕ್ಕೆ ನನಗಾಗ್ತಾ ಇಲ್ಲ, ನಾನು ಅನಾಥ ಅಂತ ಯಾವಾಗ ಅನಾಥ ಅನ್ನೋ ಶಬ್ದವನ್ನು ಶ್ರೀರಾಮ ಆಡಿದ್ನೋ ಲಕ್ಷ್ಮಣನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಅಣ್ಣ, ಅನಾಥ ಇವ ಭೂತಾನಾಂ ನಾಥಸ್ತ್ವಂ ವಾಸಮೋಪಮಃ, ನೀ ಯಾಕೆ ಅನಾಥ ಆಗ್ತಿ ನೀನು? ಸ್ವಾಮಿ, ನಿನ್ನನ್ನು ನಂಬಿದವರು ಸನಾಥರಾಗಿರ್ತಾರೆ, ನೀ ಯಾಕೆ ಅನಾಥ ಆಗ್ತಿ? ಇಡೀ ಜಗತ್ತಿಗೆ ನೀನು ಸಾರ್ವಭೌಮ ಚಕ್ರವರ್ತಿ ನಾಥ, ನೀನು ಅನಾಥನಲ್ಲ, ಸನಾಥ ನೀನು.
ಮಯಾ ಪ್ರೇಷೇಣ ಕಾಕುಸ್ತ ಕಿಮರ್ಥಂ ಪರಿತಪ್ಯಸೆ, ನೀನು ಆರ್ಡರ್ ಮಾಡಿ ನನಗೆ, ಹೇ ವಿರಾಧನನ್ನು ಕೊಲ್ಲು, ಸೀತೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ, ಅವನನ್ನು ಕೊಲ್ಲು ಅಂತ ನೀನು ನನಗೆ ಆಜ್ಞೆ ಮಾಡಬೇಕೇ ಹೊರತು ಸುಮ್ಮನೆ ಕೂತ್ಕೊಂಡು ಅಯ್ಯೋ ನಾನು ಅನಾಥನಾದೆ, ಅಸಹಾಯಕನಾಗಿದ್ದೇನೆ, ನನ್ನ ಕಣ್ಣು ಮುಂದೆ ನನ್ನ ಹೆಂಡತಿಯನ್ನು ಒಬ್ಬ ರಾಕ್ಷಸ ಕರ್ಕೊಂಡು ಹೋಗ್ತಾ ಇದ್ರು ನನ್ನ ಕಡೆಯಿಂದ ಏನು ಮಾಡಲಿಕ್ಕಾಗ್ತಾ ಇಲ್ಲ ಅಂತ ನೀನು ಪರಿತಪಿಸಬೇಡ, ನನಗೆ ಆಜ್ಞೆ ಮಾಡಲು, ಈಗಿಂದೀಗಲೇ ಕ್ಷಣದಲ್ಲಿ ಹೋಗಿ ಅವನನ್ನು ಸಂಹಾರ ಮಾಡಿಬಿಡ್ತೇನೆ, ನಿನ್ನ ಆಜ್ಞೆಗಾಗಿ ನಾನು ಕಾಯ್ತಾ ಇದ್ದೇನೆ ಅಂತ ಲಕ್ಷ್ಮಣನ ಆಕ್ರೋಶ. ಯಾಕೆ? ನನ್ನ ಅಣ್ಣ ಅವನು ಸನಾತನೇ ಹೊರತು ಅವನ ಬಾಯಿಂದ ಅನಾಥ ಅಂತ ಬರಬಾರ್ದು. ಭಗವಂತನ ವ್ಯಕ್ತಿತ್ವ ಸಾರ್ವಭೌಮತ್ವವನ್ನು ಲಕ್ಷ್ಮಣ ತಿಳಿಸಿಕೊಡ್ತಾನೆ ಜಗತ್ತಿಗೆ. ಆಗ ಪರಸ್ಪರ ರಾಮನಿಗೂ ಮತ್ತು ವಿರಾಧನಿಗೂ ಆ ಸಂಭಾಷಣೆ ನಡೀತದೆ. ವಿರಾಧ ಅಂದ, ನೀವು ಜಟಾಧಾರಿಗಳು ತಪಸ್ವಿಗಳಂತೆ ಇದ್ದೀರಿ, ಯಾಕೆ ಇಲ್ಲಿಗೆ ಬಂದಿರಿ, ಯಾರು ನೀವು ಹೇಳಬೇಕು ಅಂತ. ರಾಮದೇವರಂದರು, ನಮ್ಮನ್ನು ತಗೊಂಡು ಏನು ಮಾಡ್ತೀವೋ ಮೊದಲಿಗೆ ನೀ ಯಾಕೆ ಬಂದಿಲ್ಲಿ ಹೇಳಿ, ನಿಂದೇನಿಲ್ಲ, ಆಶ್ರಮದಲ್ಲಿ ಋಷಿಗಳೆಲ್ಲ ತಪಸ್ಸನ್ನು ಮಾಡಲಿಕ್ಕಿದ್ದಾರೆ, ನೀ ಬಂದಿದ್ದು ಯಾಕೆ ಇಲ್ಲಿ, ಯಾರು ನೀನು, ಇಲ್ಲಿ ಯಾಕೆ ಬಂದು, ನಿನ್ನ ಉದ್ದೇಶ ಏನು, ಎಲ್ಲ ಡಿಟೇಲ್ ಆಗಿ ವಿವರಣೆ ಮಾಡ್ತಾನೆ ವಿರಾಧ. ನಾನು ಪುತ್ರ ಕಿಲ ಜವಸ್ಯಾಹಂ ಮಾತಾ ಮಮ ಶತಹೃದ, ಜವ ಅನ್ನುವಂಥ ಒಬ್ಬ ರಾಕ್ಷಸನ ಪುತ್ರ ನಾನು, ಶತಹೃದ ಅನ್ನುವಳ ಮಗ ವಿರಾಧ ಅಂತ ನನ್ನ ಹೆಸರಿದೆ, ನಾನು ದೊಡ್ಡ ರಾಕ್ಷಸ, ನನ್ನ ಉದ್ದೇಶ ಇಷ್ಟೇ, ಯಾರ್ಯಾರು ತಪಸ್ ಮಾಡ್ತಿರ್ತಾರೋ ಅವರ ತಪಸ್ಸನ್ನು ಹಾಳು ಮಾಡಬೇಕು, ಇದೇ ನನ್ನ ಉದ್ದೇಶ. ನಾನು ಪುರುಷ ಮಾಂಸಾಹಾರಿ, ಯಾವುದೇ ಒಬ್ಬ ಋಷಿಗಳು ನೋಡಿ ಎಂಥ ದುಷ್ಟ ಅಂದರೆ, ಬ್ರಾಹ್ಮಣರು ಋಷಿಮುನಿಗಳು ತಪಸ್ ಮಾಡ್ತಾ ಇದ್ದರೆ ಅದನ್ನು ಕೆಡಿಸ್ಬೇಕು, ಅವ್ರ ರಕ್ತನೇ ಇವನಿಗೆ ರುಚಿ ಅಂತ, ಅದೇ ಒಂದು ಭೋಜನ, ಅದೇ ಅವನಿಗೆ ತೃಪ್ತಿ ಅಂತ. ಶಸ್ತ್ರದಿಂದಲೋ ಅಸ್ತ್ರದಿಂದಲೋ ಅವರನ್ನು ಸಂಹಾರ ಮಾಡಿ ಅವರನ್ನು ನಾನು ಅವರ ರಕ್ತಪಾನ ಮಾಡಬೇಕು ಅಂತ ನನ್ನ ಉದ್ದೇಶ. ನಿನಗೆ ತಿಳಿಸಿದ್ದೇನೆ ಇಬ್ಬರಿಗೂ, ಇಲ್ಲಿಂದ ಆದಷ್ಟು ಬೇಗ ಓಡಿ ಹೋಗ್ರಿ ನೀವು. ಒಂದು ವೇಳೆ ಓಡಿ ಹೋಗದೇನೆ ಹೀಗೆ ನಿಂತರೆ ನಿಮ್ಮ ದೇಹದಲ್ಲಿರುವ ರಕ್ತ ಮಾಂಸವನ್ನು ನಾನು ಕುಡಿದು ತಿಂದುಬಿಡ್ತೇನೆ, ಅದನ್ನು ಮಾಂಸವನ್ನು. ಎಚ್ಚರಿಕೆ ಇರಲಿ. ಫಲಾಯೇತ ನವಾಂ ಜೀವಿತಮಾದದೆ, ಬದುಕುವ ಇಚ್ಛೆ ಮಾಡಬೇಡ್ರಿ, ಇಲ್ಲಿಂದ ವೇಗವಾಗಿ ಓಡಿ ಹೋಗಬೇಕು ನೀವು. ರಾಮದೇವರಂದರು, ಯಾಕೋ ನಿನಗೆ ಬದುಕಬೇಕು ಅನ್ನೋ ಇಚ್ಛೆ ಇಲ್ಲ ಅನ್ನಿಸ್ತಾ ಇದೆ, ನನ್ನ ಮುಂದೆ ಇಷ್ಟೆಲ್ಲ ದೊಡ್ಡದಾಗಿ ಮಾತಾಡ್ತೀಯ ಲಕ್ಷ್ಮಣ. ಭಾಳ ತಿಂದು ತಿಂದು ಕೊಬ್ಬಿದ್ದಾನೆ ಇವನು, ಋಷಿಗಳನ್ನೆಲ್ಲ ಸಂಹಾರ ಮಾಡಿದ್ದಾನೆ, ಮಹಾದುಷ್ಟ. ಇವನನ್ನು ಹೀಗೆ ಬಿಟ್ಟರೆ ಇವನು ಲೋಕ ಕಂಠಕನಾಗ್ತಾನೆ, ಈಗಿಂದೀಗಲೇ ಇವನ ಸಂಹಾರವನ್ನು ನಾವು ಮಾಡಬೇಕು, ನಡಿನೇ ಸಂಹಾರ ಮಾಡಲಿಕ್ಕೆ ಹೊರಡೋಣ ಅಂತ ರಾಮ ಲಕ್ಷ್ಮಣ ಇಬ್ಬರು ಅವನ ಸಂಹಾರ ಮಾಡಲಿಕ್ಕೆ ತೊಡಗಿದರು. ಬಲಭುಜವನ್ನು ರಾಮ ಕತ್ತರಿಸಿದ, ಎಡಭುಜವನ್ನು ಲಕ್ಷ್ಮಣ ಕತ್ತರಿಸಿದ್ದಾನೆ. ದೊಡ್ಡ ದೇಹದಿಂದ ಕೂಡಿದ ವ್ಯಕ್ತಿ ದೊಪ್ಪ ಅಂಥೇಳಿ ಬಿದ್ದ. ಯಾವಾಗಲೂ ಈ ರಾಕ್ಷಸರೇನು ಅಂದರೆ ಮೊದಲಿಗೆ ಅವರದ್ದು ದೊಡ್ಡ ದೇಹ, ಸಾಯುವಾಗ ಚಿಕ್ಕ ದೇಹದಿಂದಲೇ. ಅದರಲ್ಲಿ ಜೀವದ್ವಯಾವೇಶ ಇದ್ದಾಗಂತಲೂ ಇಂಥದ್ದು ಹಾಗೇ ಆಗ್ತದೆ. ಭಾಗವತದಲ್ಲಿ ಪೂತನ ಸಂಹಾರದ ಸಂದರ್ಭದಲ್ಲಿ ಪೂತನೆ ದೊಡ್ಡ ದೇಹ ಇತ್ತು, ಆದರೆ ಅವಳು ದೇಹತ್ಯಾಗ ಮಾಡುವಾಗ ಚಿಕ್ಕ ದೇಹ ಮಾಡಿಕೊಂಡು ಸಂಹೃತಳಾದ್ಲು. ಹೀಗೇ ನಡೀತಾ ಬರ್ತಾ ಇರ್ತದೆ ಇವ್ರದ್ದೆಲ್ಲ. ಇಲ್ಲಿ ವಿರಾಧ ಅನ್ನುವ ರಾಕ್ಷಸ ಎರಡೂ ಕೈಗಳನ್ನು ಕತ್ತರಿಸಿದ ಮೇಲೆ ಆಗ ಅವನಂದ, ಸ್ವಾಮಿ ನನ್ನನ್ನು ಉದ್ಧಾರ ಮಾಡಿದೀಪ ಅಂತಾನೆ. ಭಾಗವತದಲ್ಲಿ ವೃತ್ತಾಸುರನ ಕಥೆ ಕೇಳ್ತೇವೆ. ಕೊನೆಗೆ ಅವನು ಇಂದ್ರನಲ್ಲಿ ಏನಂದ, ಇಂದ್ರ ನಿನ್ನಿಂದಲೇ ನಾನು ಹತನಾಗಬೇಕು, ಇದೇ ವಜ್ರಾಯುಧದಿಂದ ನನ್ನ ಸಂಹಾರ ಮಾಡು ಅಂದ. ಅದು ಪೂರ್ವ ವೃತ್ತಾಂತ ಹೇಗಿದೆನೋ ಅದರಂತೆ ಇಲ್ಲೂ ಕೂಡ ವಿರಾಧ ಅನ್ನುವ ರಾಕ್ಷಸನ ಎರಡೂ ತೋಳುಗಳನ್ನು ರಾಮ ಲಕ್ಷ್ಮಣರು ಕತ್ತರಿಸಿದಾಗ ವಿರಾಧ ಅನ್ನುವ ರಾಕ್ಷಸ ದುಷ್ಟ ರಾಮನ ವಿರುದ್ಧವಾಗಿ ಋಷಿಮುಗಳ ವಿರುದ್ಧವಾಗಿ ನಿಂತ ವ್ಯಕ್ತಿನೇ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ
ನಾನು ಸಂಹಾರ ಆಗೋದು, ನನ್ನನ್ನು ಕೊಲ್ಲೋದು ನಿನ್ನಿಂದಲೇ ಸಾಧ್ಯ. ಆದರೆ ಒಂದೇನು ಅಂದರೆ ನಮೇ ವಧಃ ಶಸ್ತ್ರಕೃತೋ ಭವೇ, ನನ್ನ ನೀವು ಕೊಲ್ಲೋದು ಶಸ್ತ್ರದಿಂದ ಅಸ್ತ್ರದಿಂದ ಸಾಧ್ಯ ಇಲ್ಲ, ವರನೇ ಹಾಕಿ ಪಡ್ಕೊಂಡಿದ್ದೇನೆ ಅಂತಾನೆ. ಆಶ್ಚರ್ಯ ಆಯಿತು. ದೇವರಿಗೆ ಗೊತ್ತಿದೆ, ಸುಮ್ಮನೆ ತೋರಿಸ್ತಾನೆ. ಅಲ್ಲ ಮರೈ, ಯಾರು ನೀನು? ರಕ್ತ ಮಾಂಸ ಕುಡಿತೇನೆ ಅಂದು ನನ್ನ ವಿರುದ್ಧವಾಗಿ, ಋಷಿಗಳ ವಿರುದ್ಧವಾಗಿ ನಿಂತವನು, ಅದರಲ್ಲಿ ಶಸ್ತ್ರಾಸ್ತ್ರಗಳಿಂದ ನನ್ನ ಸಂಹಾರವೇ ಸಾಧ್ಯ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದೆ. ಹಾಗಾದರೆ ಯಾವುದರಿಂದ ಸಾಧ್ಯ? ಯಾರು ನೀನು ಅಂತ ಪ್ರಶ್ನೆ. ಆಗ ವಿರಾಧ ರಾಕ್ಷಸ ಅಂದ, ಯಥಾ ದಾಶರಥಿ ರಾಮಃ ತ್ವಾಂ ವದಿಷ್ಯತಿ ಸಂಯುಗೆ ತದಾ ಪ್ರಕೃತಿಮಾಪನ್ನೋ ಭವಾನ್ ಸ್ವರ್ಗಂ ಗಮಿಷ್ಯತಿ. ನನಗೆ ವರ ಇದೆ. ನಾನು ಯಾರು ಅಂತಂದರೆ, ಪೂರ್ವದಲ್ಲಿ ನಾನು ತುಂಬುರು ಅನ್ನುವ ಗಂಧರ್ವ. ಎಲ್ಲ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ಸಂಗ್ರಹ ರಾಮಾಯಣವನ್ನು ಅನುಸರಿಸಿ ನಾವು ವಾಲ್ಮೀಕಿ ರಾಮಾಯಣದ ಚಿಂತನೆ ಮಾಡಿದರೆ ಆವಾಗ ರಾಮಾಯಣದ ಕಥಾಭಾಗದ ಪರಿಪೂರ್ಣತೆ ಆಗ್ತದೆ. ತುಂಬುರು ಅನ್ನುವ ಗಂಧರ್ವ ವೈಶ್ರವಣನಿಂದ ನನಗೆ ಶಾಪ ಬಂದಿತ್ತು. ವೈಶ್ರವಣ ಅಂದರೆ ಯಾರು? ವಿಶ್ರವಸ್ಸಿನ ಮಗ ಇಬ್ಬರು, ರಾವಣ, ಕುಂಭಕರ್ಣ, ಆಮೇಲೆ ಇನ್ನೊಬ್ಬನು ಕುಬೇರ. ವೈಶ್ರವಣ ಅಂತಂದರೆ ಕುಬೇರ. ಕುಬೇರನ ಭೃತ್ಯನಾಗಿ ತುಂಬುರು ಅನ್ನುವ ಗಂಧರ್ವನಿದ್ದೆ. ಗಂಧರ್ವರು ಅಂತಂದರೆ ಯಾವಾಗಲೂ ಭಗವಂತನನ್ನು, ಅವನ ಗುಣಗಳನ್ನು ವೈಭವೋಪೇತವಾಗಿ, ಅದಕ್ಕೆ ಏನಂತಾರಲ್ಲ, ಯಾರಾದರೂ ಸಂಗೀತ ಹೇಳ್ತಾ ಇದ್ದರೆ ಅವ್ರ ಬಗ್ಗೆ ಹೇಳ್ರಿ ಅಂತಂದರೆ ಏನಂತಾರೆ? ಏನ್ರಿ ಅವರ ಕಂಠ, ಅವರ ಗಾನ ಹೇಗಿತ್ತು? ಗಂಧರ್ವರಂತೆ ಗಾನ ಅಂತ. ಅಂದರೆ ಭಗವಂತನ ಗುಣಗಳನ್ನು ಗಾನ ಮಾಡುವುದರಲ್ಲಿ ಫಸ್ಟ್, ಅದ್ಭುತವಾಗಿ ಗಾನ ಮಾಡುವುದರಲ್ಲಿ ಶ್ರೇಷ್ಠರಾದವರು ಯಾರು? ಗಂಧರ್ವರು. ಅದರಂತೆ ತುಂಬುರು ಅನ್ನುವ ಗಂಧರ್ವನಾಗಿದ್ದೆ. ಆದರೆ ಭಗವಂತನ ಗಾನವನ್ನು ಮಾಡುವ ಸಂದರ್ಭ ಬಂದಿದ್ರೂ ಮನಸ್ಸು ವಿಚಲಿತವಾಗಿ ನಾನು ರಂಭೆಯಲ್ಲಿ ಆಸಕ್ತನಾಗಿಬಿಟ್ಟಿದ್ದೆ, ಆ ಒಂದು ಅಪ್ಸರಾಸ್ತ್ರೀಯಲ್ಲಿ. ಆದ್ದರಿಂದ ಕುಬೇರ ನನಗೆ ಶಾಪವನ್ನು ಕೊಟ್ಟಿದ್ದಾನೆ. ದೇವರ ಗಾನದಲ್ಲಿ ಆಸಕ್ತಿಯನ್ನು ತೊರೆದು ಅನ್ಯಗಾನದಲ್ಲಿ, ಅನ್ಯರ ಒಡನಾಟದಲ್ಲಿ ನೀನು ಆಸಕ್ತನಾಗಿರೋದರಿಂದ ನೀನು ರಾಕ್ಷಸನಾಗಿ ಹುಟ್ಟು ಅಂತ ಶಾಪ ಕೊಟ್ಟ. ಇವೆಲ್ಲ ನಮಗೆ ನಿದರ್ಶನ. ರಾಮಾಯಣ, ಮಹಾಭಾರತ, ಭಾಗವತ ಪ್ರವಚನ ನಡೀತಾ ಇದೆ ಅಂತಂದರೆ ನಮ್ಮ ಆಸಕ್ತಿ ಅಲ್ಲಿರಬೇಕು. ಅದನ್ನು ಬಿಟ್ಟು ಧಾರಾವಾಹಿ ಕಥೆಗಳಲ್ಲಿ ನಾವು ಆಸಕ್ತರಾದರೆ ಆಗ ರಾಕ್ಷಸ ಜನ್ಮ ಬರ್ತದೋ ಬಿಡ್ತದೋ ಮುಂದಿನ ವಿಚಾರ. ಕೆಟ್ಟ ಬುದ್ಧಿನೇ ಬರ್ತದೆ ನಮಗೆ. ದೇವರು ಶಾಪ ಕೊಡ್ತಾನೆ. ಒಳ್ಳೆಯ ಪ್ರವಚನ ರಾಮಾಯಣ ಮಹಾಭಾರತ ನಡೀತಾ ಇದೆ, ಅದನ್ನು ಕೇಳೋದು ಬಿಟ್ಟು ಧಾರಾವಾಹಿ ನೋಡ್ತಾ ಕೂತ್ಕೊಂಡಿದ್ಯಾ, ಮಾಡ್ತೇನೆ ಅಂಥೇಳಿ ಮನೆಯಲ್ಲಿ ಅನೇಕ ಅಪಶಕುನಗಳು ನಡೀತವೆ. ಆದ್ದರಿಂದ ಎಲ್ಲಿ ಭಗವಂತನ ಗಾನ ನಡೀತೋ ಅದನ್ನು ಕೇಳಬೇಕು. ಹೇಳಬೇಕಾದ ಸಂದರ್ಭ ಬಂದಾಗ ಹೇಳಲೇಬೇಕು, ಹೇಳಲಿಲ್ಲ ಅಂದರೂ ತಪ್ಪು. ಗಾನ ಮಾಡುವ ಬದಲು ಬೇರೆ ಕಡೆಯಲ್ಲಿ ಆಸಕ್ತಿಯನ್ನು ತೋರಿಸಿರೋದರಿಂದ ಕುಬೇರನ ಶಾಪ, ರಾಕ್ಷಸನಾಗು ಅಂಥೇಳಿ ಶಾಪ ಒದಗಿ ಬಂತು. ಆಮೇಲೆ ಫ್ಲ್ಯಾಶ್ ಆಯ್ತು, ಅಯ್ಯೋ ತಪ್ಪು ಮಾಡಿಬಿಟ್ಟೆ ಕುಬೇರ, ನನ್ನಿಂದ ಆದಂಥ ಈ ತಪ್ಪು ನನಗೆ ಮನವರಿಕೆ ಆಗಿದೆ, ಕ್ಷಮಾ ಮಾಡು ಅಂಥೇಳಿ ಅಪರಾಧಕ್ಕೆ ಕ್ಷಮೆಯನ್ನು ಬೇಡಿದಾಗ ಕುಬೇರ ಹೇಳಿದ್ದಂತೆ. ನೋಡಿ, ಆ ವಿರಾಧನೆ ಹೇಳ್ತಾ ಇದ್ದಾನೆ, ರಾಕ್ಷಸನಾಗಿದ್ರೂ ಪೂರ್ವಜನ್ಮದ ಸ್ಮರಣೆ ಇದೆ. ಯಾಕೆ? ಗಂಧರ್ವನಾಗಿ ದೇವರ ಗಾನ ಮಾಡಿದರೆ ಪುಣ್ಯ ಅದು. ದಾಶರಥಿ ರಾಮ ತ್ವಾಂ ವಧಿಷ್ಯತಿ ಸಂಯುಗೆ. ನೋಡಪ್ಪ, ವಿರಾಧ, ತುಂಬುರು ಗಂಧರ್ವ, ನೀನು ವಿರಾಧ ಅನ್ನುವ ರಾಕ್ಷಸನಾಗಿ ಹುಟ್ಟುತ್ತಿ. ರಾಮಾವತಾರ ಆಗ್ತದೆ. ಆಗ ರಾಮ ನೀನಿದ್ದಲ್ಲಿಗೆ ಬರ್ತಾನೆ, ನಿನ್ನ ಜೊತೆಗೆ ಯುದ್ಧ ನಡೀತದೆ. ರಾಮನಿಂದ ನೀನು ಯಾವಾಗ ಹತನಾಗ್ತೀಯೋ ಆವಾಗಲೇ ನಿನಗೆ ಈ ರಾಕ್ಷಸ ಜನ್ಮದಿಂದ ಮುಕ್ತಿ ಅಂತ ನನಗೆ ಆ ಶಾಪದ ಮೋಚನೆ ಇರೋದರಿಂದ ಶ್ರೀರಾಮ ನನ್ನನ್ನು ನೀನೇ ಸಂಹಾರ ಮಾಡು. ಆದರೆ ಶಸ್ತ್ರದಿಂದ ಸಾಧ್ಯ ಇಲ್ಲ ಅಂತ ಬೇರೆ ಅವನೇ ಹೇಳಿದ. ಮತ್ತು ಯಾವುದರಿಂದ ಅಂದರೆ ಖಾತಾನ್, ಗುಂಡಿ ತೋಡಬೇಕು, ಅಲ್ಲಿ ಒಗಿಬೇಕು, ಮಣ್ಣು ಹಾಕಬೇಕು, ಅಂದಾಗಲೇ ನನ್ನ ಸಂಹಾರ ಅಂತಾನೆ. ಇಷ್ಟು ತಿಳಿಸಿದ ಮೇಲೆ
ಆ ಮಾತನ್ನು ಕೇಳಿ ಶ್ರೀರಾಮ ಅತ್ಯಂತ ಲೋಕಕ್ಕೆ ಕಂಠಕನಾಗಿ ರಾಕ್ಷಸ ಜನ್ಮವನ್ನು ಪಡೆದಂಥ ವಿರಾಧ ಅನ್ನುವಂಥ ರಾಕ್ಷಸನನ್ನು ಅವನು ಹೇಳಿದಂತನೇ ಅವನ ಸಂಹಾರದ ಕಾರ್ಯವನ್ನು ಶ್ರೀರಾಮ ಮಾಡಿದ. ನಿರಾತಂಕವಾಗಿ ಋಷಿಮುನಿಗಳಿಗೆ ಜಪತಪಗಳೆಲ್ಲ ನಡೆದವು. ಯಜ್ಞವೂ ಕೂಡ ನಿರಾತಂಕವಾಗಿ ನಡೀಲಿಕ್ಕೆ ಅನುಕೂಲ ಆಯಿತು. ಇದು ಇಲ್ಲಿರುವಂಥ ಭೂಲೋಕದಲ್ಲಿರುವವರಿಗೆ ಭಗವಂತ ಇಷ್ಟು ಅನುಕೂಲವನ್ನು ಮಾಡಿದ್ದಾನೆ. ಇನ್ನು ಆ ವಿರಾಧ ಯಾರದು? ತುಂಬುರು ಅನ್ನುವ ರಾಕ್ಷಸ ಏನೋ ಗಂಧರ್ವ ವಿರಾಧನಾಗಿ ಹುಟ್ಟಿದ್ದಾನೆ. ವಿರಾಧ ರಾಕ್ಷಸ ಭಗವಂತನಿಂದ ಸಂಹೃತನಾದ ಮೇಲೆ ಆ ಏನು ರಾಕ್ಷಸ ದೇಹ ಬಂದಿತ್ತೋ ಅದೆಲ್ಲ ಕಳುಚಿ ಮತ್ತೆ ಆ ತುಂಬುರು ಗಂಧರ್ವ ಲೋಕವನ್ನೇ ಆ ವ್ಯಕ್ತಿ ಪಡೆದ. ಭಗವಂತನಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಿನ್ನಿಂದ ನಾನು ಉದ್ಧತನಾದೆ, ಪುನಃ ನನ್ನ ಲೋಕ ನನಗೆ ಸಿಗುವಂತೆ ನೀನು ಮಾಡಿದ್ದಿ ಅಂತ ಭಗವಂತನಾದ ಶ್ರೀರಾಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವನು ಹೊರಟಿದ್ದಾನೆ. ಅಂದರೆ ಏನೋ ಒಂದು ಅವಘಡ ಮನೆಯಲ್ಲಿ ನಡೆದರೆ ಮತ್ತೆ ನಾವು ಮೊದಲಿನಂತೆ ಆಗಬೇಕಾಗಿದ್ದರೆ ಶ್ರೀರಾಮನನ್ನೇ ನಾವು ಶರಣಾಗತರಾಗಬೇಕು. ರಾಮವ ನೆನೆದರೆ ಭಯವಿಲ್ಲ ಜಗಕ್ಕೆ ಅಂತ. ಶ್ರೀರಾಮನ ಸ್ಮರಣೆ ನಿರಂತರ ನಾವು ಮಾಡ್ತಾ ಇದ್ದರೆ ನಮಗೆ ಭಯವೇ ಇಲ್ಲ, ಆರಾಮಾಗಿರ್ತೇವೆ. ರಾಮ ರಾಮ ಅಂದರೆ ನಾವು ಆರಾಮಾಗಿರ್ತೇವೆ, ನಮ್ಮ ಕುಟುಂಬವೂ ಆರಾಮಾಗಿರ್ತೇವೆ. ಆ ಮುನಿಗಳು ಸುಖವಾಗಿ ನೆಮ್ಮದಿಯಿಂದ ಅವರ ಜಪತಪಾನುಷ್ಠಾನ ನಡೀತಾ ಬಂತು. ಇದಾದ ಮೇಲೆ ಇಲ್ಲಿ ಭಗವಂತ ಒಬ್ಬರಿಗೆ ಅನುಗ್ರಹವನ್ನು ಮಾಡುವಾಗ ಅವರ ಆಂತರಿಕವಾದ ಭಕ್ತಿಯನ್ನು ನೋಡಿ ಅನುಗ್ರಹ ಮಾಡುತ್ತಾನೆ. ಇಲ್ಲಿ ಒಳಗಡೆ ನೋಡಿ, ಹೊರಗಡೆ ಮಾತ್ರ ರಾಕ್ಷಸ ಜನ್ಮ ಇದೆ, ರಾಕ್ಷಸ ಮುಖವಾಡ ಇದೆ. ಆಂತರಿಕವಾಗಿ ಗಮನಿಸಿದರೆ ತುಂಬುರು ಅನ್ನೋ ಗಂಧರ್ವ, ಅದಕ್ಕಾಗಿ ಅನುಗ್ರಹ ಮಾಡಿದ. ಹಾಗಾಗಿ ನಾವೇನು ತಿಳ್ಕೊಳ್ಬೇಕು ಅಂದರೆ ಬರೀ ಮುಖವಾಡ ಇದ್ದರೆ ಮಾತ್ರ ಅಲ್ಲ, ಅದರ ಜೊತೆಗೆ ಒಳಗಡೆ ಭಕ್ತಿನೂ ಇರಬೇಕು. ಅಂದಾಗ ಭಗವಂತ ನಮ್ಮ ಭಕ್ತಿ ಭಾವನೆಗೆ ಒಲಿತಾನೆ ಹೊರತು ಹೊರಗಿನ ಎಷ್ಟೇ ಆಡಂಬರ ಇದ್ರೂ ಅದಕ್ಕೆ ಪರಮಾತ್ಮನ ಅನುಗ್ರಹ ಆಗಲ್ಲ. ಇನ್ನೂ ಏನೋ 10 ಮಂದಿ ಮುಂದೆ ಎಷ್ಟು ಚಲೋ ಮಾಡಿದ್ರು ಅಂತ ನಾವು ಅನಿಸ್ಕೊಳ್ಬೋದು, ಸ್ಟೇಟಸ್ಸಿಗೆ ಹಾಕ್ಕೊಳ್ಬೋದು, ಆಮೇಲೆ ಇನ್ನೇನೋ ವಾಟ್ಸಪ್ಪೋ ಎಲ್ಲೋ ಹಾಕ್ಬೋದೇ ಹೊರತು ನಾವು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿದ್ದರೆ ಆಂತರಿಕವಾದಂಥ ಭಕ್ತಿನೇ ಅದಕ್ಕೆ ಮುಖ್ಯವಾಗಿ ಬೇಕು. ಬೇಕಾದಷ್ಟು ಕಾಗದದ ರಾಶಿ ಇದೆ, ಅದನ್ನು ಹೋಗಿ ನಾವು ಚಲಾವಣೆಗೆ ತೊಗೊಂಡು ಹೋಗ್ತೀವ? ಸಾಧ್ಯ ಇದೆ ಅದನ್ನು ಕೊಟ್ಟು ಏನಾದರೂ ವಸ್ತು ಖರೀದಿ ಮಾಡಲಿಕ್ಕಾಗ್ತದ? ಆಗೋದೇ ಇಲ್ಲ. ಮತ್ತೇನಾಗಬೇಕು? ಗವರ್ನರ ಸೈನ್ ಇರಬೇಕು, ರಾಷ್ಟ್ರದ ಮುದ್ರೆ ಇರಬೇಕು, ಅಂದಾಗ ಮಾತ್ರ ಅದು ಚಲಾವಣೆಗೆ ಹೇಗೆ ಬರ್ತದೋ ಅದರಂತೆ ನಮ್ಮಲ್ಲಿ ಯಾವುದಿರಬೇಕು? ಭಕ್ತಿ ಅನ್ನುವಂತಹ ಮುದ್ರೆ ನಮ್ಮಲ್ಲಿರಬೇಕು. ಇನ್ನು ಬೇರೆ ಮುದ್ರೆಗಳು ಬೇರೆ ವಿಷಯ, ಆದರೆ ಭಕ್ತಿ ಅನ್ನುವ ಮುದ್ರೆ ಇದ್ದರೆ ಆಗ ಭಗವಂತ ನಮ್ಮನ್ನು ಸ್ವೀಕಾರ ಮಾಡ್ತಾನೆ. ಮುಖ್ಯವಾಗಿ ಭಕ್ತೈಕ ತುಷ್ಟಿಮಭ್ಯೇತಿ ವಿಷ್ಣು ನ ಅನ್ನೇನ ಕೇನಚಿತ್. ಪರಮಾತ್ಮ ಒಲಿಯುವುದು ಬೇರೆ ಯಾವುದಕ್ಕೂ ಅಲ್ಲ, ಭಕ್ತಿಗೆ ಮಾತ್ರ ಒಲಿತಾನೆ. ಈ ಭಕ್ತಿಯನ್ನು ನಾವು ಎಲ್ಲಿ ಮಾಡಬೇಕು ಅಂತ ತಿಳಿಸ್ತಾರೆ. ಎಲ್ಲಿ ಮಾಡಬೇಕು ಭಕ್ತಿಯನ್ನು? ಭಕ್ತಿಯನ್ನು ನಾವು ಕೃಷ್ಣನ ರಾಮನ ಬ್ಯಾಂಕಿನಲ್ಲಿ ಇಡಬೇಕಂತ. ಅಂದರೆ ಅದರಿಂದ ನಾವು ಬೇಕಾದಷ್ಟು ಪಡಿಬೋದು. ಆ ಭಕ್ತಿ ಅಂದ್ರೇನು? ಪ್ರೀತಿ. ಆ ಭಕ್ತಿಯನ್ನು ನಾವು ಈಗ ಹಣ ಇದೆ, ಹಣವನ್ನು ಎಲ್ಲಿಡಬೇಕು? ಡಿಪಾಸಿಟ್ ಮಾಡಬೇಕೆಲ್ಲಿ? ಬ್ಯಾಂಕಿನಲ್ಲಿ ಮಾಡಬೇಕು. ಹೊರತು ಇನ್ನು ಯಾರ್ಯಾರೋ ಹೇಳಿದ್ದಾರೆ ಅಂಥೇಳಿ ಯಾವುದೋ ಒಂದು ಬಡ್ಡಿ ಜಾಸ್ತಿ ಬರ್ತದೆ ಅಂತೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಂತಾದರೆ ಕಳ್ಕೊಳ್ಳೋದೇ ಜಾಸ್ತಿ ಅಲ್ಲ. ಅಥವಾ ಯಾರ್ಯಾರು ಕೇಳ್ತಾರೋ ಸಾಲ ಅಂತ ಅವರವರಿಗೆ ಯಾರ್ಯಾರಿಗೋ ಸಾಲ ಕೊಟ್ಟರೆ ನಮಗೆ ಯಾವಾಗ ಬೇಕೋ ಆವಾಗ ಅವರಿಂದ ಪಡಿಲಿಕ್ಕಾಗಲ್ಲ, ಹೋಗ್ಬಿಡ್ತದೆ. ಅದನ್ನೇ ನಾವು ಹಣವನ್ನು ಬ್ಯಾಂಕಿನಲ್ಲಿಟ್ಟರೆ ನಮಗೆ ಯಾವಾಗ ಬೇಕೋ ಆವಾಗ ಪಡ್ಕೊಳ್ತೇವೆ, ಬಡ್ಡಿನೂ ತಗೊಳ್ಬೋದು, ಮತ್ತು ಇನ್ನು ಸಾಲವನ್ನು ಅಲ್ಲಿಂದ ತಗೊಳ್ಳಿಕ್ಕಾಗ್ತದೆ. ಅದರಂತೆ ಭಕ್ತಿ ಅಂದರೆ ಪ್ರೀತಿ. ಈ ಪ್ರೀತಿಯನ್ನು ಒಂದಿಷ್ಟು ಮಡದಿಯಲ್ಲಿ, ಮಕ್ಕಳಲ್ಲಿ, ಮನೆಯಲ್ಲಿ, ಅಲ್ಲೇ ಇಲ್ಲೇ ಇಟ್ಟರೆ
ನಮಗೆ ಯಾವಾಗ ಬೇಕೋ ಅವರಿಂದ ರೆಸ್ಪಾನ್ಸ್ ಬರಲ್ಲ. ಏನೇನೋ ಅಪೇಕ್ಷೆ ಇಟ್ಕೊಂಡು ಮಾಡಿರ್ತೇವೆ, ನಮಗೆ ಯಾವಾಗ ಬೇಕೋ ಅವರಿಂದ ಪಡಿಲಿಕ್ಕಾಗಲ್ಲ. ಅದೇ ಒಂದು ಭಕ್ತಿ ಪ್ರೀತಿಯನ್ನು ನಾವು ಭಗವಂತನನ್ನುವಂಥ ರಾಮನ ಪಾದಗಳಲ್ಲಿ ಭಕ್ತಿ ಅನ್ನುವಂಥನ್ನು ಇಟ್ಟರೆ ನಮಗೆಲ್ಲವನ್ನೂ ಪಡ್ಕೊಳ್ಬೋದು. ಯಾರಿಂದ ನಾವು ಏನೇನು ತಗೊಳ್ಬೇಕು ಅಂತ ನಮಗೆ ಅಪೇಕ್ಷೆ ಇದೆಯೋ ಮಕ್ಕಳಿಂದೋ ಉಳಿದವರಿಂದಲೋ ಎಲ್ಲವನ್ನೂ ನಾವು ಪಡ್ಕೊಳ್ಳಿಕ್ಕಾಗ್ತದೆ. ಯಾವಾಗ ಅಂದರೆ ಭಕ್ತಿಯನ್ನು ರಾಮನ ಬ್ಯಾಂಕಲ್ಲಿ ಇಟ್ಟರೆ ಹೆಚ್ಚಿನ ಲಾಭವನ್ನು ನಾವು ಪಡ್ಕೊಳ್ಬಹುದಾಗಿದೆ. ಆದ್ದರಿಂದ ನಾವು ಆ ಭಗವಂತನಲ್ಲೇ ಭಕ್ತಿಯನ್ನು ಮಾಡಬೇಕೇ ಹೊರತು ಉಳಿದದ್ರಲ್ಲಿ ಅಲ್ಲ. ಉಳಿದದ್ರಲ್ಲಿ ವೈರಾಗ್ಯವನ್ನು ತಾಳಬೇಕು ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಂದೇಶ ರಾಮಾಯಣದಿಂದ ನಮಗೆ ತಿಳಿದು ಬರ್ತಾ ಇದೆ. ಇಂಥ ಭಕ್ತಿಯನ್ನು ಶರಭಂಗ ಋಷಿಗಳು ಮಾಡಿದ್ರು. ನೋಡ್ರಿ, ಆ ವಿರಾಧ ಒಳ್ಳೆಯ ವ್ಯಕ್ತಿ ರಾಮನಿಂದ ಹತನಾಗಬೇಕಾದ್ರೆ ಅವನೇ ಹೇಳ್ತಾನೆ, ಭಗವಂತ ಆಂತರಿಕವಾದ ಭಕ್ತಿಯನ್ನು ಗಮನಿಸಿ ಅವನನ್ನು ಉದ್ಧಾರ ಮಾಡಿದ. ವಿರಾಧ ಆ ತುಂಬುರು ಗಂಧರ್ವ ಶರೀರವನ್ನು ಧಾರಣೆ ಮಾಡಿದಾಗ ಹೇಳಿದ ಮಾತೇನು ಅಂತಂದರೆ, ಸ್ವಾಮಿ ನೀವು ಮುಂದೆ ಪ್ರಯಾಣವನ್ನು ಮಾಡಿರಿ, ಮುಂದೆ ಶರಭಂಗ ಋಷಿಗಳು ನಿನಗಾಗಿ ಶ್ರೀರಾಮ ಕಾಯ್ತಾ ಇದ್ದಾರೆ, ದೇಹತ್ಯಾಗ ಮಾಡಿಕೊಳ್ಬೇಕು ಅಂಥೇಳಿ ಅವರ ಆಶ್ರಮಕ್ಕೆ ಹೋಗಬೇಕು ಅಂತ ಸೂಚನೆ ಮಾಡಿದಾಗ ಶರಭಂಗರ ಆಶ್ರಮಕ್ಕೆ ಶ್ರೀರಾಮ ಬರ್ತಾ ಇದ್ದಾನೆ. ಅಭಿಗಚ್ಛಾಮಹೇ ಶೀಘ್ರಂ ಶರಭಂಗಂ ತಪೋಧನಂ. ತಪಸ್ಸೇ ಧನವಾಗಿ ಉಳ್ಳಂತಹ ಶರಭಂಗರ ಆಶ್ರಮ, ಹೆಸರೇ ಹಾಗೆ ಅಂತ, ಶರಭಂಗ ಅಂತ. ಈಗ ನಾವೆಲ್ಲ ಕೇಳ್ತಿರ್ತೇವೆ ನೋಡ್ರಿ, ಪರಶುರಾಮ ಅಂಥೇಳಿ. ಅಂದ್ರೇನು ಪರಶುರಾಮ ಅಂದ್ರೇನು ಅಷ್ಟೇ ತಿಳ್ಕೊಂಡಿದ್ದೇವೆ. ನಿಜವಾಗಿ ಏನು ಅಂದರೆ ಪರಶುರಾಮ ಪರಾಶರ ಅಂತಂದರೆ ಪರಶುವನ್ನು ಕೈಯಲ್ಲಿ ಹಿಡ್ಕೊಂಡವನು. ಬೇರೆ ಶತ್ರುಗಳು ಎಷ್ಟೇ ಒಂದು ಆಕ್ರಮಣ ಮಾಡಿ ಶರಗಳನ್ನೆಲ್ಲ ಪ್ರಯೋಗ ಮಾಡಿದರೂ ಅದನ್ನು ಹಿಂದುಗಡೆನೆ ಹಾಕ್ತಿದ್ದನು. ಆದ್ದರಿಂದಲೂ ಪರಶುರಾಮ. ಪರಾಶರರು ಅಂತಲೇ ಹೆಸರಿದೆ. ಪರಾಶರ ಅಂತಂದರೆ, ಶರ ಅಂದ್ರೇನು ಬಾಣಗಳು, ಪರ ಅಂತಂದರೆ ಅದನ್ನು ಹಿಂದಕ್ಕೆ ಹಾಕ್ತಿದ್ರಂತ. ಯಾವುದೇ ಶತ್ರುಗಳು ಬಾಣಗಳನ್ನು ಪ್ರಯೋಗ ಮಾಡಿದ್ರೂ ಅವರಿಗೆ ಅದರ ಎಫೆಕ್ಟ್ ಆಗ್ತಿರಲಿಲ್ಲ, ಎಲ್ಲವೂ ಮತ್ತೆ ರಿವರ್ಸ್ ಅವರಿಗೆ ಹೋಗ್ತಾ ಇತ್ತು. ಶತ್ರುಗಳ ಮೇಲೆ ಅದರ ಅಟ್ಯಾಕ್ ಆಗೋದು. ಹಾಗೆ ಶರಭಂಗ ಅಂತಂದರೆ, ಶರ ಅಂತಂದ್ರೇನು ಬಾಣ ಅಂತ ಅರ್ಥ. ಏನಾಗ್ತಾ ಇತ್ತು, ಬಾಣಗಳನ್ನೆಲ್ಲ ಈ ಇಂದ್ರ ಇವರೆಲ್ಲ ಋಷಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ, ಆಮೇಲೆ ಇವನ ಕಾಮ ಅವನು ಬಾಣವನ್ನೇ ಬಿಡೋನು. ಅನೇಕ ಕಾಮಬಾಣಗಳನ್ನೆಲ್ಲ ಬಿಟ್ಟು ಋಷಿಮುನಿಗಳ ಮನಸ್ಸನ್ನು ಕೆಡವಬೇಕು ಅನ್ನುವುದರಲ್ಲೇ ಇರ್ತದೆ. ಅದರ ಜೊತೆಗೆ ಇನ್ನೊಂದೇನು ಉದ್ದೇಶ ಇರ್ತದೆ ಅಂದರೆ ಅವರಲ್ಲಿ ಇಂದ್ರಿಯ ನಿಗ್ರಹ ಎಷ್ಟಿದೆ ಅನ್ನೋದನ್ನು ಜಗತ್ತಿಗೆ ತಿಳಿಸ್ಬೇಕು ಅಂತಲೂ ಮಾಡ್ತಾ ಇರ್ತಾರೆ. ಹೀಗೆ ಅನೇಕ ಕಾಮ ಇಂದ್ರ ಮೊದಲಾದವರು ಕಾಮಬಾಣಗಳನ್ನು ಇವರ ಮೇಲೆ ಪ್ರಯೋಗ ಮಾಡ್ತಾ ಇದ್ರೂ ಆ ಕಾಮಬಾಣಗಳನ್ನು ಭಂಗ ಮಾಡ್ತಾ ಇರೋದರಿಂದ ಅವರಿಗೇನು ಹೆಸರು ಬಂತು, ಶರಭಂಗ. ಕಾಮಬಾಣಕ್ಕೆ ತುತ್ತಾಗಿಲ್ಲ ಅವರು, ಅದನ್ನೆಲ್ಲ ಭಂಗಪಡಿಸಿದವರಾದ್ದರಿಂದ ಶರಭಂಗ ಋಷಿಗಳು ಅಂತ ಅವರ ಹೆಸರು. ಪರಮಾತ್ಮ ಆ ಶರಭಂಗ ಋಷಿಗಳ ಸಮೀಪಕ್ಕೆ ಬಂದಿದ್ದಾನೆ. ಅತ್ಯಂತ ಸಂತೋಷ ಆಯಿತಂತೆ ಶರಭಂಗರಿಗೆ. ಭಗವಂತ ಅವರ ಭಕ್ತಿ, ತಪಸ್ಸು, ಮೇಧಾಶಕ್ತಿ, ಅವರ ಅನುಷ್ಠಾನವನ್ನೆಲ್ಲ ಗಮನಿಸಿ ಸಂತುಷ್ಟನಾಗಿ ಶರಭಂಗರನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡ. ಸಂತೋಷ ಆಯಿತು. ಆಗ ಶರಭಂಗರಂದ್ರಂತೆ, ಸ್ವಾಮಿ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ನನ್ನ ಚಲೋತ್ನ್ಯಾಗ ನೋಡಿಬಿಡು ಅಂದ್ರೆ. ದೇವ್ರಿಗೆ ನಾವು ಇದನ್ನೇ ಕೇಳ್ಕೊಬೇಕಾಗಿರ್ತದೆ. ಯಾಕಂದ್ರೆ ದೇವ್ರ ದಿನಾ ನಾವು ನೋಡ್ತಿರ್ತೇವೆ, ಸ್ವಾಮಿ ನಿನ್ನ ನೋಡ್ಲಿಗತ್ತೀವಪ್ಪ, ನಮ್ಮನ್ನು ಒಂದಿಷ್ಟು ನೀವು ನೋಡು ಅನ್ಬೇಕು. ಶರಭಂಗರಂದರು, ಸ್ವಾಮಿ ನಿನ್ನ ಧ್ಯಾನ ಚಿಂತನೆಯಲ್ಲೇ ನಾನು ತೊಡಗಿದ್ದೇನೆ, ನನ್ನ ಕಣ್ಣು ಮುಂದೆ ಬಂದು ನಿಂತಿಯಲ್ಲ, ಹಂಗ ನೋಡ್ಬಿಡಪ್ಪ, ಅನುಗ್ರಹ ದೃಷ್ಟಿಯಿಂದ ನೋಡು, ನನ್ನ ಉದ್ಧಾರ ಆಗ್ತದೆ ಅಂತಂದು ಭಕ್ತಿಯಿಂದ ಆ ಶ್ರೀರಾಮನಲ್ಲಿ ಅನೇಕ ಥರದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವನನ್ನು ಸ್ತೋತ್ರ ಮಾಡಿದರು. ಸಂತುಷ್ಟನಾಗಿದ್ದಾನೆ ಪರಮಾತ್ಮ. ಶರಭಂಗರಂದರು,
ಬರೇ ಅನುಗ್ರಹ ಮಾಡಿ ಮುಂದೆ ಹೋಗ್ಬೇಡಪ್ಪ, ಸ್ವಲ್ಪ ಹೊತ್ತು ಇಲ್ಲೇ ಇರು, ನಿನ್ನ ಕಣ್ಣು ಮುಂದೆನೇ ಈ ನನ್ನ ದೇಹವನ್ನು ತ್ಯಜಿಸಬೇಕು ಅಂತಿದ್ದೇನೆ ನಾನು ಅಂತ. ಅಂದರೆ ಆಗಿನ ಕಾಲದಲ್ಲಿ ಏನಿತ್ತು, ಈಗ ಅದಕ್ಕೆ ಪರ್ಮಿಷನ್ ಇಲ್ಲ, ಅದು ನಿಷಿದ್ಧ, ಮಾಡಬಾರ್ದು. ಅದರಿಂದ ಅನೇಕ ನರಕಾದ್ಯನರ್ಥವೇ ಆಗ್ತದೆ. ಆಗಿನ ಕಾಲದಲ್ಲಿ ಏನು ಧರ್ಮಶಾಸ್ತ್ರ ಇತ್ತು ಅಂತಂದರೆ, ಅಖಂಡ ತಪಶ್ಚರ್ಯವನ್ನೆಲ್ಲ ಮಾಡ್ತಾ ಮಾಡ್ತಾ ಬಂದ ಮೇಲೆ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ವನದಲ್ಲಿ ತನಗೆ ಎಷ್ಟು ಶಕ್ತಿ ಇದನ್ನು ಎಲ್ಲ ತಪಸ್ಸನ್ನೆಲ್ಲ ಮಾಡಿದ. ಇನ್ನು ಏಳಲಿಕ್ಕೂ ಆಗಲಿಲ್ಲ, ಕೂಡಲಿಕ್ಕೂ ಆಗ್ತಾ ಇಲ್ಲ, ತನ್ನ ಬೇಕಾದ ಕೆಲಸಗಳನ್ನು ತನ್ನಿಂದ ಮಾಡಿಕೊಳ್ಳಿಕ್ಕಾಗದೇ ಇದ್ದಾಗ, ಜಪಮಾಲೆಯನ್ನು ಕೈಯಿಂದ ತಿರುಗಿಸ್ಲಿಕ್ಕೆ ಆಗದೇ ಇರುವಂಥ ಅಷ್ಟು ಘೋರ ಪರಿಸ್ಥಿತಿ ಬಂದಾಗ ದೇಹತ್ಯಾಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗಿನ ಕಾಲದಲ್ಲಿ ಯಾರಿಗೂ ಅದಿಲ್ಲ. ಶರಭಂಗ ಋಷಿಗಳು ಭಗವಂತನಲ್ಲಿ ಕೇಳ್ಕೊಂಡ್ರಂತೆ, ಸ್ವಾಮಿ ನನಗೆ ಹೇಳಲಿಕ್ಕೂ ಆಗ್ತಾಯಿಲ್ಲ, ಕೂಡಲಿಕ್ಕೂ ಆಗ್ತಾಯಿಲ್ಲ. ಹಿಂಗಿರೋ ಭಾಳ ಜನ ಹೀಗಿದ್ದಾರೆ. ಅದಕ್ಕೆ ಅದನ್ನು ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡಿದರು. ಯಾವುದೇ ಥರದ ನನ್ನ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕೆ ನನ್ನಿಂದ ಆಗ್ತಾಯಿಲ್ಲ ಸ್ವಾಮಿ, ನಿನ್ನ ಕಣ್ಣು ಮುಂದೆನೇ ಈ ಅಗ್ನಿಯಲ್ಲಿ ನನ್ನ ದೇಹವನ್ನು ನಾನು ತ್ಯಾಗ ಮಾಡಿಕೊಳ್ಬೇಕು ಅಂತ ನನ್ನ ಅಪೇಕ್ಷೆ ಇದೆ, ಅನುಗ್ರಹಿಸಬೇಕು ಅಂತ ಕೇಳಿಕೊಂಡ. ಯಾರೋ ಋಷಿಗಳು ಕೇಳಿದ್ದಾರೆ. ಹಾಗಾದರೆ ಅಗ್ನಿಯಲ್ಲಿ ದೇಹತ್ಯಾಗ ಅಂತಂದರೆ ಯಾವ ಅಗ್ನಿ ಅದು? ಅಡಿಗೆ ಮಾಡ್ತಾ ಇದ್ದಾಗ ಅಗ್ನಿ, ಅದು ಅಗ್ನಿ ಅಲ್ಲ. ಅಥವಾ ಯಾವುದೋ ಒಂದು ಹೋಮ ಮಾಡಬೇಕಾದ್ರೆ ನಾವು ಒಲೆ ಹೊತ್ತಿಸಿ ಅಥವಾ ಅಗ್ನಿಯನ್ನು ಉತ್ಪನ್ನ ಮಾಡಿ ಅಲ್ಲಿ ಆಹುತಿಗಳನ್ನು ಕೊಡ್ತೀವಿ, ಆ ಅಗ್ನಿನ? ಅದು ಅಲ್ಲ. ಮತ್ತು ಎಂಥ ಅಗ್ನಿ ಇದು? ಆಹಿತಾಗ್ನಿ ಅಂತಾರೆ, ಔಪಾಸನಾಗ್ನಿ ಅಂತಾರೆ, ಶ್ರೌತಾಗ್ನಿ ಅಂತ ಅದಕ್ಕೆ ಹೆಸರು. ಯಾವುದದು ಆಹಿತಾಗ್ನಿ, ಔಪಾಸನಾಗ್ನಿ, ಶ್ರೌತಾಗ್ನಿ ಅಂತಂದರೆ, ನಾವು ಔಪಾಸನೆ ಮಾಡ್ತಿರ್ತೇವೆ. ಔಪಾಸನ ಕಾಲದಲ್ಲಿ ಮಾತ್ರ ಅಗ್ನಿ ಹಿಂದಿನ ಸಮಿದೆಯನ್ನು ಹಾಕಿ ಅಲ್ಲಿ ಎಲ್ಲ ಆಹುತಿಗಳನ್ನು ಕೊಟ್ಟು ಮತ್ತಿನ್ನೊಂದರ ಸಾನ್ನಿಧ್ಯವನ್ನು ತಂದು ಕೊಡೋದು ಒಂದು ಕಡೆ. ಇನ್ನು ಕೆಲವರು ಹೃದಯಾರೋಪಣೆ ಮಾಡಿಕೊಳ್ತಾರೆ, ಇನ್ನೊಂದು ಕ್ರಮ. ಆದರೆ ಅವರೆಲ್ಲ ಋಷಿಮುನಿಗಳು ತಮ್ಮ ಆಶ್ರಮದಲ್ಲಿ ಯಜ್ಞಶಾಲೆ ಅಂತಲೇ ಮಾಡ್ತಾ ಇದ್ದರಾದ್ದರಿಂದ ನಿತ್ಯದಲ್ಲಿ ಹೋಮ. ಅದು ಬೆಂಕಿ ಅಗ್ನಿ ಆರೋದು ಅಂತ ಇಲ್ಲೇ ಇಲ್ಲ. ನಿರಂತರವಾಗಿ ನಿತ್ಯದಲ್ಲಿಯೂ ಕೂಡ ಸೂರ್ಯೋದಯದಿಂದ ಆರಂಭ ಮಾಡಿ ಸೂರ್ಯಾಸ್ತದವರೆಗೂ ಕೂಡ ಒಂದಿಲ್ಲ ಒಂದು ಯಜ್ಞ, ಜಪಯಜ್ಞ, ಆಮೇಲೆ ಧ್ಯಾನ ಯಜ್ಞ, ಅಗ್ನಿಯಲ್ಲಿ ಆಹುತಿ ಕೊಡುವಂಥದ್ದೊಂದು ಯಜ್ಞ, ಭೋಜನ ಯಜ್ಞ, ಜ್ಞಾನ ಯಜ್ಞ, ಹೀಗೆ ನಿರಂತರ ನಡೀತಾನೇ ಇರಬೇಕು. ಈ ಅಗ್ನಿ ಮಧ್ಯದಲ್ಲಿ ಆಹುತಿಯನ್ನು ಕೊಡೋದೇನಿದೆಯಲ್ಲ, ಅದು 3 ಅಗ್ನಿಗಳನ್ನು ಇಟ್ಟುಕೊಂಡು ನಿತ್ಯ ಹೋಮ ಮಾಡೋರು. ಒಂದು ಆಹವನೀಯ ಅಗ್ನಿ, ಗಾರ್ಹಪತ್ಯ ಅಗ್ನಿ, ಇನ್ನೊಂದು ದಕ್ಷಿಣ ಅಗ್ನಿ ಅಂತ. ಮಧ್ಯದಲ್ಲಿ ವೇದಿ ಇರ್ತದೆ. ಮೊದಲನೇದು ಆಹವನೀಯ ಅಗ್ನಿ, ಬಲಭಾಗದಲ್ಲಿರುವಂಥದ್ದು ಗಾರ್ಹಪತ್ಯ ಅಗ್ನಿ, ಮೇಲ್ಗಡೆ ಇರುವಂಥದ್ದು ದಕ್ಷಿಣಾಗ್ನಿ, ಆಮೇಲೆ ಮಧ್ಯದಲ್ಲಿ ವೇದಿ. ಹೀಗೆ ಗಾರ್ಹಪತ್ಯ, ಆಹವನೀಯ, ದಕ್ಷಿಣಾಗ್ನಿ ಅಂತ ಈ 3 ಅಗ್ನಿಗಳು ನಿತ್ಯದಲ್ಲಿ ಅದರ ಹೋಮಗಳನ್ನೆಲ್ಲ ಮಾಡ್ತಾ ಇರೋರು. ಔಪಾಸನವನ್ನು ಕೂಡ ಅಲ್ಲೇ ಮಾಡ್ತಾ ಇರ್ತಾರೆ. ಇಂಥ ಔಪಾಸನ ಅಗ್ನಿಯಲ್ಲಿ ಸ್ವಾಮಿ ನನ್ನ ದೇಹವನ್ನು ನಾನು ತ್ಯಜಿಸಬೇಕು ಅಂತಿದ್ದೇನೆ ಅಂತ ಪ್ರಾರ್ಥನೆ. ನಾವು ಎಲ್ಲ ನಮ್ಮ ದೇಹವನ್ನು ಕೊನೆಯಲ್ಲಿ ನಮ್ಮ ದೇಹ ಬಿಟ್ಟು ಹೋದ ಮೇಲೆ, ಪ್ರಾಣ ಪರಮಾತ್ಮರು ಹೊರಟು ಹೋದ ಮೇಲೆ, ಜೀವ ಪಕ್ಷಿ ಹೋದ ಮೇಲೆ ಈ ದೇಹವನ್ನು ಮಕ್ಕಳಾದವರು ಯಾವುದೋ ಒಂದು ಚಿತೆಯಲ್ಲಿ ಅಗ್ನಿಯಲ್ಲಿ ಹಾಕಿದರೆ ಅದಕ್ಕೆ ಫಲ ಇಲ್ಲ. ಯಾಕೆಂದರೆ ಈ ದೇಹವನ್ನು ಅಗ್ನಿಯಲ್ಲಿ ಹಾಕೋದು ಅಂದ್ರೆ ಅರ್ಥ ಏನು? ಜೀವನವೇ ಒಂದು ಯಜ್ಞ. ಅದನ್ನು ಅಗ್ನಿಯಲ್ಲಿ ಹಾಕೋದು ಅಂದರೆ ಅದೇ ಪೂರ್ಣಾಹುತಿ. ನೀರು ಹಾಕೋದು ಅಂತಂದರೆ ಅದೇ ಅವಭೃತ, ಮರಣವೇ ಅವಭೃತ ಅಂತ ಅರ್ಥ. ಹಾಗಾಗಿ ಅಂತಹ ಒಂದು ವಿಶಿಷ್ಟವಾದಂಥ ಯಜ್ಞಾನುಸಂಧಾನ ಇದ್ದಾಗ ಮಾತ್ರ ಅದು ಶ್ರೇಷ್ಠ ಅವ್ರದ್ದು ದೈಹಿಕ ಕ್ರಿಯಾ ಅಂತ ಅನಿಸ್ಕೊಳ್ತದೆ. ಅದಕ್ಕಾಗಿ ರಾಮ ಬಂದಾಗ ರಾಮನ ಎದುರುಗಡೆ ಕೈ ಮುಗಿದು ಶರಭಂಗರು ಪ್ರಾರ್ಥನೆ ಮಾಡಿಕೊಂಡಿದ್ದಿಷ್ಟೇ, ಸ್ವಾಮಿ ಇಲ್ಲಿ ಔಪಾಸನಾಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ, ಔಪಾಸನಾಗ್ನಿ ಇದೆ, ಇಲ್ಲಿ ಜೀರ್ಣವಾಗಿ ಹೋದ ಹೇಗೆ ಪೊರೆಯನ್ನದು ಹೇಗೆ ಬಿಡುತ್ತದೋ ಸರ್ಪ, ಅದರಂತೆ ಈ ಜೀರ್ಣವಾಗಿದೆ, ಇದರಿಂದ ಯಾವುದೇ ಸಾಧನೆಗಳು ಆಗ್ತಾ ಇಲ್ಲ.
ಅಂದಾಗ ದೇಹತ್ಯಾಗ. ಮುಂದೆ ಯಾವ ಜಪ ತಪ ಅನುಷ್ಠಾನ ಹೋಮ ಹವನಗಳು ಈ ದೇಹದಿಂದ ಸ್ವಾಮಿ ಸಾಧನೆ ನಡೆಸಲಿಕ್ಕೇ ಆಗ್ತಾ ಇಲ್ಲ. ಆದ್ದರಿಂದ ಈ ಉಪಾಸನಾಗ್ನಿಯಲ್ಲಿ ನನ್ನ ದೇಹವನ್ನು ನಿನ್ನ ಮುಂಭಾಗದಲ್ಲಿ ಕಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ, ನಿನ್ನ ಅನುಮತಿ ಅಂತ ಕೇಳಿಕೊಂಡಾಗ ಭಗವಂತ ಆಜ್ಞೆಯನ್ನು ಕೊಟ್ಟ. ಶರಭಂಗರು ಆ ಅಗ್ನಿ ಮಧ್ಯದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು. ಯಾವ ಲೋಕಕ್ಕೆ ಹೋದರು ಅಂತಂದರೆ ದೇವರ ಮುಂದೆನೇ, ರಾಮ ಕಾಣ್ತಾ ಇದ್ದಾಗಲೇ ರಾಮನ ಮುಂದೆನೇ ಒಳ್ಳೆ ದಿವ್ಯವಾದಂಥ ಶರೀರವನ್ನು ಸ್ವೀಕಾರ ಮಾಡಿ ಅವರಿಗೆ ಕರೆದಿದ್ದಂತೆ. ಯಾರು? ಇಂದ್ರ. ಇಲ್ರಿ ಮತ್ತು ನಮ್ಮ ಊರಿಗೆ ಬಂದುಬಿಡ್ರಿ, ಸ್ವಲ್ಪ ದಿವಸ ನಮ್ಮ ಊರಾಗಿದ್ದು ಆಮೇಲೆ ಬ್ರಹ್ಮಲೋಕಕ್ಕೆ ಹೋಗ್ರಿ ಅಂತ. ರಾಮನ ಮುಂದೆ ಶರಭಂಗರಂತಾರೆ, ಇಂದ್ರ ಹೇಳಿದ್ದಾನೆ ಸ್ವಲ್ಪ ದಿವಸ ಅಲ್ಲಿದ್ದು ಆಮೇಲೆ ನಾನು ಬ್ರಹ್ಮಲೋಕಂ ನಿನೇಶಿತಿ, ಬ್ರಹ್ಮಲೋಕವನ್ನು ಕುರಿತು ನಾನು ಹೊರಡುತ್ತೇನೆ, ಸ್ವಾಮಿ ಆಜ್ಞೆಯನ್ನು ಕೊಡು ಅಂತಂದಾಗ ಅಲ್ಲಿಂದ ಶರಭಂಗ ಋಷಿಗಳು ಸ್ವರ್ಗಲೋಕವನ್ನು ಕುರಿತು ಬ್ರಹ್ಮಲೋಕವನ್ನು ಪ್ರಯಾಣ ಮಾಡಿದ್ದಾರೆ. ಸ್ವರ್ಗಲೋಕಕ್ಕೆ ದಿವ್ಯ ರೂಪವನ್ನು ಧಾರಣ ಮಾಡಿ ಶರಭಂಗರು ಹೋಗಬೇಕಾದ್ರೆ ರಾಮನಿಗೆ ಮತ್ತೊಂದು ವಿಷಯವನ್ನು ಅವರು ತಿಳಿಸಿ ಹೊರಟ್ರಂತೆ. ಎಲ್ಲರೂ ಒಂದೊಂದು ಕ್ಲೂ ಕೊಟ್ಟು ಹೋಗೋರು. ಅವನೇನು ಮಾಡಿದ? ತುಂಬೂರು ಗಂಧರ್ವ ಶರಭಂಗರ ಆಶ್ರಮಕ್ಕೆ ಹೋಗು ಸ್ವಾಮಿ ಅಂತಂದ. ಶರಭಂಗರಂದರು, ಇಲ್ಲ ನೀವು ಮುಂದೆ ಸುತೀಕ್ಷಣ ಅಂತ ಋಷಿಗಳಿದ್ದಾರೆ, ಅವರು ದೊಡ್ಡ ತಪಸ್ವಿ ಸ್ವಾಮಿ, ನಿನ್ನ ದರ್ಶನಕ್ಕಾಗಿ ಅವರು ಕಾಯ್ತಾ ಇದ್ದಾರೆ, ಅವರಿಗೆ ಅನುಗ್ರಹವನ್ನು ಮಾಡಿ ಮುಂದೆ ನೀನು ಮುಂದಿನ ವನವನ್ನು ಪ್ರವೇಶ ಮಾಡು ಅಂತಂದಾಗ ಶರಭಂಗರಿಗೆ ಅನುಗ್ರಹವನ್ನು ಮಾಡಿ ಪರಮಾತ್ಮ ಮಹಾತೇಜ ಸುತೀಕ್ಷ್ಣೋ ನಾಮಧಾರ್ಮಿಕ ಸುತೀಕ್ಷ್ಣರ ಆಶ್ರಮಕ್ಕೆ ಹೊರಟಿದ್ದಾನೆ. ಅವ್ರ ಹೆಸರೇ ಹಾಗೆ ಅಂತ. ಈ ತೀಕ್ಷ್ಣ ಶಬ್ದವನ್ನು ನಾವು ಪ್ರಯೋಗ ಮಾಡಿರ್ತೇವೆ ಎಲ್ಲಿ ಅಂತಂದರೆ ತೀಕ್ಷ್ಣಮತಿ ಅಂತ. ಈಗ ಯಾವುದಾದ್ರೂ ಒಂದು ಕತ್ತಿ ಖಡ್ಗ ಇದ್ರೇ ಭಾಳ ತೀಕ್ಷ್ಣ ಆಗಿದ್ದು ಹರಿತವಾಗಿದೆಯಲ್ಲ ಅಂತ ನೋಡ್ತೇವಲ್ಲ, ಅಲ್ಲಿ ಕೆಲವೊಮ್ಮೆ ತೀಕ್ಷ್ಣ ಶಬ್ದ ಬಳಸ್ತೇವೆ. ಆದರೆ ಮುಖ್ಯವಾಗಿ ಸುತೀಕ್ಷ್ಣ ಅಂತಂದ್ರೇನು ಅವರ ಬುದ್ಧಿ ಭಾಳ ಚುರುಕಿತ್ತು ಅಂತ. ತೀಕ್ಷ್ಣಮತಿ, ಕುಶಾಗ್ರಮತಿ ಅಂತೇವೆ. ಕುಶಾಗ್ರಮತಿ ಅಂದರೆ ಅರ್ಥ ಏನು? ಸುತೀಕ್ಷ್ಣಮತಿ ಅಂದರೆ ಅರ್ಥ ಏನು? ಕುಶಾಗ್ರಮತಿ ಅಂದರೆ ಕುಶದ ಅಗ್ರ ಎಷ್ಟು ಚೂಪಿರ್ತದಲ್ಲ ಅಂದರೆ ಅಷ್ಟು ತೀಕ್ಷ್ಣ, ಅಂದರೆ ಗ್ರಾಸಿಂಗ್ ಪವರ್ ಹೆಚ್ಚಿದೆ ಅಂತ. ಒಮ್ಮೆ ಹೇಳಿದ ಬಿಟ್ಟರೆ ಅದು ಮತ್ತೆ ಮರೆಯುವಂತೆ ಇಲ್ಲ. ಅದಕ್ಕೇನಂತಾರೆ? ಅದನ್ನು ಸುತೀಕ್ಷ್ಣ, ಕುಶಾಗ್ರಮತಿ, ಆಮೇಲೆ ಏಕಸಂಧಿಗ್ರಾಹಿ ಅಂತ. ಒಮ್ಮೆ ಅವರಿಗೆ ಹೇಳಿಬಿಟ್ರೆ ಮುಗೀತು, ಅದನ್ನು ಮರೀತಾನೇ ಇರಲಿಲ್ಲ. ಮತ್ತೆ 10 ಜನ ಅದನ್ನು ಹೇಳಿ ಇನ್ನೂ ಹೆಚ್ಚೆಚ್ಚು ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಅಂತಹ ಪರಮ ಧಾರ್ಮಿಕರಾದಂತಹ ಸುತೀಕ್ಷ್ಣ ಅನ್ನುವಂಥ ಋಷಿಗಳ ಆಶ್ರಮವನ್ನು ಭಗವಂತ ಪ್ರವೇಶ ಮಾಡಿದ್ದಾನೆ. ಅವರು ಹೇಳಿದರು, ಭಗವಂತನನ್ನು ಆದರಿಂದ ಸತ್ಕಾರ ಮಾಡಿ ದಿವ್ಯವಾದ ಆಸನದಲ್ಲಿ ಕೂಡಿಸಿ ಅವನಿಗೆ ಫಲಗಳನ್ನೆಲ್ಲ ಕೊಟ್ಟು ದಂಡವತ್ ಪ್ರಣಾಮ ಮಾಡಿ, ಪರಮಾತ್ಮ ಶ್ರೀರಾಮ ನೋಡು, ಚಿತ್ರಕೂಟ ಪರ್ವತದಿಂದ ಆರಂಭಿಸಿ ಮಂದಾಕಿನಿ ಸರೋವರದ ತನಕ, ಪಂಪಾ ಸರೋವರದ ತನಕ ಅನೇಕ ಬೇರೆ ಬೇರೆ ಋಷಿಗಳ ದೇಹ ಬಿದ್ದಿದೆ, ಹೆಣ ಬಿದ್ದಿದೆ ಅವರದ್ದು. ರಾಕ್ಷಸರೆಲ್ಲ ಇಂಥ ಕುಕೃತ್ಯವನ್ನು ಮಾಡಿದ್ದಾರೆ. ಆದ್ದರಿಂದ ನೀನು ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಬೇಕು ಅಂತ ಸುತೀಕ್ಷ್ಣರ ಪ್ರಾರ್ಥನೆ. ಅಷ್ಟೊತ್ತಿಗೆ ನಮ್ಮ ಆಶ್ರಮಕ್ಕೂ ಬರಬೇಕು. ಈ ಪ್ರಸಂಗವನ್ನು ನಾವು ಹೆಂಗೆ ಚಿಂತನೆ ಮಾಡ್ಬೋದು ಅಂತಂದರೆ ಆಲೋಚನೆ ಮಾಡ್ಕೊಳ್ಬೋದು. ಸ್ವಾಮಿಗಳು ಬಂದಿದ್ದಾರೆ ನಮ್ಮ ಊರಿಗೆ ಏನು ಗೊತ್ತಾಯಿತು, ಒಬ್ಬರ ಮನೆ ಪಾದಪೂಜೆಗೆ ಹೋಗಿರ್ತಾರೆ. ಅವಾಗೇನಾಗ್ತದೆ? ಎಲ್ಲರೂ ಬರ್ತಾರೆ, ಇಲ್ಲರಿ ನಮ್ಮ ಮನೆಗೆ ಬರಬೇಕು ಅಂತ ಕರಿತೇವೆ ಇಲ್ಲೋ. ಹಾಗೆ ರಾಮ ಸುತೀಕ್ಷ್ಣ ಋಷಿಗಳ ಆಶ್ರಮಕ್ಕೆ ಬಂದಾಗ ಉಳಿದೆಲ್ಲ ಋಷಿಗಳು ಬಂದು, ಸ್ವಾಮಿ ನಮ್ಮ ಮನೆಗೆ ಬರಬೇಕು, ನಮ್ಮ ಆಶ್ರಮಕ್ಕೆ ಬರಬೇಕು, ನಿನ್ನ ಪಾದಧೂಳಿಯನ್ನು ಹಾಕಬೇಕು, ನಿನ್ನ ಪಾದಪೂಜೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ ಅಂತ ಬೇರೆ ಎಲ್ಲರೂ ಬಂದರು. ಯಾರೆಲ್ಲ ಬಂದರು ಋಷಿಗಳು? ವೈಖಾನಸ ವಾಲಕಿಲ್ಯ ಸಂಪ್ರಕ್ಷಾಲ ಮರೀಚಿಪಾ. ವೈಖಾನಸ ಅಂತ ಯಾಕೆ ಅವರಿಗೆ ಆ ಹೆಸರು? ಬ್ರಹ್ಮದೇವರ ಉಗುರಿನಿಂದ ಹುಟ್ಟಿದ ಪ್ರಯುಕ್ತ ಅವರಿಗೆ ವೈಖಾನಸ ಅಂತ. ಆಮೇಲೆ ವಾಲಖಿಲ್ಯ ಅಂತ. ವಾಲ ಅಂತಂದ್ರೇನು? ಅಲ್ಲ, ಬಾಲ ಅಲ್ಲ. ವಾಲ ಅಂತಂದರೆ ರೋಮ.
ಬ್ರಹ್ಮದೇವರ ರೋಮದಿಂದ ಹುಟ್ಟಿರುವ ಪ್ರಯುಕ್ತ ಅವರು ವಾಲಖಿಲ್ಯರು. ಇನ್ನು ಸಂಪ್ರಕ್ಷಾಲ ಅಂತ ಒಬ್ಬ ಋಷಿಗಳ ಹೆಸರಂತೆ. ಅಂದರೆ ಬ್ರಹ್ಮದೇವರು ಪಾದ ತೊಳ್ಕೊಳ್ಬೇಕಾದ್ರೆ ಹುಟ್ಟಿದವರು, ಅದಕ್ಕೆ ಸಂಪ್ರಕ್ಷಾಲ ಅಂತ. ಇನ್ನು ಮರೀಚಿಪಾಹ, ಮರೀಚಿ ಅಂದರೆ ಕಿರಣ, ಬ್ರಹ್ಮದೇವರ ಅತ್ಯಂತ ಶ್ರೇಷ್ಠವಾದ ಯೋಗ್ಯವಾದ ರುಜುದೇವತೆಗಳ ಯೋಗ್ಯವಾದ ತೇಜಸ್ಸಿನಿಂದ ಉತ್ಪನ್ನರಾದ ಪ್ರಯುಕ್ತ ಅವರಿಗೆ ಮರೀಚಿಪಾಹ ಅಂತ. ಇನ್ನು ಅಶ್ಮಕುಟ್ಟಿಗಳು ಅಂತ ಅವರ ಹೆಸರು. ಯಾಕೆ ಅಂದರೆ ಅಶ್ಮ ಅಂದರೆ ಕಲ್ಲು, ಕಲ್ಲನ್ನೇ ಪುಡಿ ಮಾಡಿ ಅದನ್ನೇ ಆಹಾರ ಮಾಡಿ ತಗೊಳ್ತಿದ್ರಂತೆ. ನಾವು ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಕಥೆಯಲ್ಲಿ ಕೇಳ್ತೇವೆ, ಅವರವನ್ನ ಅಶ್ಮಕುಟ್ಟಿ ಅಂತ ಕರೀತಿದ್ರಂತೆ. ವಾದರಾಜ ಸ್ವಾಮಿಗಳವರು ಅವರೆಲ್ಲ ಪಾಠ ಕೇಳಬೇಕಾದ್ರೆ ಅಶ್ಮಕುಟ್ಟಿ ಅಂತ ಹೇಳೋರು. ಅಶ್ಮಕುಟ್ಟಿ ಅಂದ್ರೇನು? ಕಲ್ಲನ್ನು ಪುಡಿ ಮಾಡಿ ಅದನ್ನೇ ಆಹಾರವನ್ನಾಗಿ ಸ್ವೀಕಾರ ಮಾಡೋ ಅಂತಹ ಯೋಗಿಗಳು. ನಮಗೆಲ್ಲ ಆಗುವಂಥದ್ದಲ್ಲ. ಅನ್ನ ತಿಂದ್ರೇ ತಡೆಯಲ್ಲ ಅಂದಮೇಲೆ ಏನು ಕಲ್ಲು ತಿಂದ್ರೆ ಪುಡಿ ಮಾಡಿ ತಿಂದರೆ ಏನಾಗ್ತದೆ ಪರಿಸ್ಥಿತಿ. ಹೀಗೆ ಅನೇಕ ಬೇರೆ ಬೇರೆ ಥರದ ಗಾತ್ರಶಯ್ಯ ಅಶಯ್ಯಾಶ್ಚ. ಗಾತ್ರಶಯ್ಯ ಅಂದರೆ ಅವರು ಎಂದೂ ಹಾಸಿಗೆ ಚಾಪೆ ಇಲ್ಲೇ ಇಲ್ಲ, ಮಂಚ ಅಂತೂ ಇಲ್ಲೇ ಇಲ್ಲ, ನೆಲದ ಮೇಲೆ ಮಲಗೋರು. ಈ ಥರದಲ್ಲಿ ಒಂದೊಂದು ಕ್ರಮದಿಂದ ಹೆಸರನ್ನು ವಾಯುಭಕ್ಷ ಅಂಥೇಳಿ ಹೆಸರನ್ನು ಪಡ್ಕೊಂಡಂಥ ಊರ್ಧ್ವರೇತಸ್ಕರಾದಂಥ ಅನೇಕ ಋಷಿಮುನಿಗಳೆಲ್ಲ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಸ್ವಾಮಿ, ನಾವೆಲ್ಲ ಕಷ್ಟದಲ್ಲಿದ್ದೇವೆ, ಈ ಕಷ್ಟದಿಂದ ನೀನು ನಮ್ಮನ್ನು ಪಾರ ಮಾಡಬೇಕು ಅಂತ ಎಲ್ಲರೂ ಕೇಳಿದರೆ ರಾಮ ಅವರಿಗೆ ಕೊಟ್ಟ ಉತ್ತರ ಏನು ಗೊತ್ತಾ? ನನ್ನ ಬಳಿ ಬಂದು ನೀವು ಪ್ರಾರ್ಥನೆ ಮಾಡಬೇಕಾ? ಬೇಡ ಅಂತ. ನೀವು ಋಷಿಮುನಿಗಳು, ನಾನು ಈ ಕಾಡಿಗೆ ಬಂದಿದ್ದೇನೆ ಅಂದಮೇಲೆ ನಿಮ್ಮ ರಕ್ಷಣೆ ಅದು ನನ್ನ ಕರ್ತವ್ಯ ಕರ್ಮ. ನನ್ನ ಕರ್ಮ ಅನ್ನಲಿಲ್ಲ, ನನ್ನ ಕರ್ತವ್ಯ ಕರ್ಮ ಅಂದ ಭಗವಂತ. ನಿಮ್ಮ ಉಪಕಾರದ ಸ್ಮರಣೆ ಇಟ್ಕೊಂಡು ನಾನು ಬಂದು ಕರೆದ್ರಿ, ದಕ್ಷಿಣೆ ಕೊಟ್ರಿ, ಪಾದಪೂಜೆ ಮಾಡಿದ್ರಿ, ಕಾಣಿಕೆ ಹಾಕಿದ್ರಿ, ಊಟಕ್ಕೆ ಹಾಕಿದ್ರಿ, ಭಿಕ್ಷೆ ಮಾಡಿಸಿದ್ರಿ, ಫಲಗಳನ್ನು ಕಂದಮೂಲಗಳನ್ನು ಕೊಟ್ರಿ ಅನ್ನುವ ಕಾರಣದಿಂದ ಉಪಕಾರ ಮಾಡಿದ್ದೀರಿ ಅಂತ ಪ್ರತ್ಯುಪಕಾರದ ಸ್ಮರಣೆ ಮಾಡ್ಕೊಂಡು ನಾನು ಮಾಡಲಿಕ್ಕೆ ಹೊರಟಿಲ್ಲ. ಅದರ ಅಪೇಕ್ಷೆನೂ ನೀವು ಪಡಬೇಡ್ರಿ. ಇದು ನನ್ನ ಕರ್ತವ್ಯ ಕರ್ಮ. ಇದು ರಾಮನ ನಡೆಸಿದ ಕರ್ತವ್ಯ ಪರಿಪಾಲನೆಯ ಮಹತ್ವ ಅಂತ. ಪ್ರತಿಯೊಬ್ಬ ಜೀವರಾಶಿಗೂ ಅವರವರದ್ದೇ ಆದ ಕರ್ತವ್ಯ ಕರ್ಮ ಇದೆ, ಅದನ್ನು ಪರಿಪಾಲನೆ ಮಾಡಬೇಕು. ರಾಮದೇವರಂತಾರೆ, ಶಿಷ್ಟರ ಸಂರಕ್ಷಣೆ, ದುಷ್ಟರ ಸಂಹಾರ ಇದು ಯಾವುದೋ ಒಬ್ಬ ಪ್ರತ್ಯುಪಕಾರದ್ದಲ್ಲ, ಇದು ನನ್ನ ಕರ್ತವ್ಯ ಕರ್ಮ. ಏನು ಗೀತೆಯ ಮಾತನ್ನೇ ಪರಮಾತ್ಮ ಋಷಿಮುನಿಗೆ ಹೇಳ್ತಾನೆ. ಕೃಷ್ಣಾವತಾರದಲ್ಲಿ ಹೇಳಿದ್ದನ್ನು ರಾಮಾವತಾರದಲ್ಲೂ ತಿಳಿಸಿದ. ಕೃಷ್ಣಾವತಾರದಲ್ಲಿ ಹೇಳಿದ ಮಾತೇನು? ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಸ್ವಧರ್ಮ ಅಂದರೆ ಯಾವುದು? ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಮಾನವನಾದ ವ್ಯಕ್ತಿ ಸಿದ್ಧಿಯನ್ನು ಪಡ್ಕೊಳ್ಳೋದು ಯಾವುದರಿಂದ ಅಂದರೆ ಸ್ವಕರ್ಮಣ. ಸ್ವಕರ್ಮಣ ಅಂದರೆ ಅವರವರಿಗೆ ವಿಹಿತವಾದಂಥ ಕರ್ತವ್ಯ ಕರ್ಮ. ಅದನ್ನು ಭಗವತ್ ಪ್ರಜ್ಞೆ ಉಳ್ಳವರಾಗಿ ಭಗವತ್ ಪೂಜಾರೂಪವಾಗಿ ಮಾಡಿದರೆ ಅದೇ ಅವರಿಗೆ ಶ್ರೇಷ್ಠ. ಈಗ ಕರ್ತವ್ಯ ಕರ್ಮ ಯಾವುದು? ಅನೇಕ ರಾಕ್ಷಸರ ಸಂಹಾರ. ಅದು ನನ್ನ ಕರ್ತವ್ಯ ಕರ್ಮ, ಅದನ್ನು ನಾನು ಪರಿಪಾಲನೆ ಮಾಡ್ತೇನೆ. ನೀವು ನನಗೆ ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ, ನೀವು ಬೇಡಿಕೊಳ್ಳ್ರಿ ಬಿಡ್ರಿ, ಆದರೆ ನನ್ನ ಕರ್ತವ್ಯ ಕರ್ಮವನ್ನು ನಾನು ಮಾಡೇ ಮಾಡ್ತೇನೆ ಅಂತ ತಾನು ಹೇಳಿ ಮಾಡಿದ್ದ. ಹೇಳಿದ್ದು ಹಾಗೆ ರಾಮ ಅದೇ ರೀತಿಯೇ ನುಡಿದಂತೆ ನಡೆದಿದ್ದಾನೆ. ಹಾಗೆ ನಮಗೇನು ಸಂದೇಶ ಅಂದರೆ, ನಮ್ಮ ಕರ್ತವ್ಯ ಕರ್ಮ ಏನಿದೆನೋ ಅದನ್ನು ಭಗವತ್ ಪೂಜಾರೂಪವಾಗಿ ಭಗವತ್ ಪ್ರಜ್ಞೆ ಉಳ್ಳವರಾಗಿ ನಿರಂತರವಾಗಿ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ ನಮ್ಮ ಕರ್ತವ್ಯ ಕರ್ಮದಿಂದ ನಾವು ಸರಿಯಾದ ಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಅನ್ನೋದು ಇವತ್ತಿನ ರಾಮಾಯಣದ ಸಂದೇಶ ಅನ್ನೋದನ್ನು ಹೇಳ್ತಾ, ಮುಂದೆ ಶ್ರೀರಾಮನ ಒಂದು ವ್ಯಕ್ತಿತ್ವ, ರಾಮ ಮತ್ತು ಸೀತೆಯರ ಒಂದು ಸಂಭಾಷಣೆಯ ಚಿಂತನೆಯನ್ನು ನಾಳಿನ ದಿವಸ ನಾವು ನೀವೆಲ್ಲ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ. ಒಂದು 12 ಬಾರಿ ರಾಮನಾಮ ಜಪ ಮಾಡಿ.